ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾರೋರಿಗೂ ಕೂಡ ಸ್ವಾಗತ. ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೂ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ಯಾವುದೇ ಕಾರಣಕ್ಕೂ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಆ್ಯಂಡ್ ಈ ಒಂದು ರೀಡಿಂಗ್ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ ಡಿಸೆಂಬರ್ ತಿಂಗಳು 2024 ಒಂದು ಪ್ರಿಡಿಕ್ಷನ್ಸ್ ಇರುತ್ತೆ. ಸೊ ದಯವಿಟ್ಟು ನಿಮ್ಮ ಪೈಲ್ಸ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಆ್ಯಂಡ್ ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಹ್ಯೂಜ್ ಗ್ರ್ಯಾಟಿಟ್ಯೂಡ್ ನಿಮ್ಮೆಲ್ಲರಿಗೂ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸಿಗೆ, ಆ್ಯಂಡ್ ನನ್ನ ಹತ್ರ ಯಾರೆಲ್ಲ ರೀಡಿಂಗ್ಸ್ನ ತೊಗೊತೀರಾ, ಹ್ಯೂಜ್ ಗ್ರ್ಯಾಟಿಟ್ಯೂಡ್ ನಿಮಗೆ. ಆ್ಯಂಡ್ ತುಂಬ ಜನ ಹುಡುಗಿರು, ತುಂಬ ಜನ ಹುಡುಗರು, ಕಾಲೇಜ್ ಸ್ಟೂಡೆಂಟ್ಸ್, ಗರ್ಲ್ಸ್, ನನಗೆ ಅವ್ರ ಬಗ್ಗೆ ಏನು ಅಪ್ರಿಷಿಯೇಷನ್ ಇದೆ ಅಂದರೆ ದುಡ್ಡನ್ನು ಕೂಡಿಟ್ಕೊಂಡು ರೀಡಿಂಗ್ನ ತೊಗೊತೀರಾ. ಆ್ಯಂಡ್ ಆ ನಂಬಿಕೆನ ಉಳಿಸೋ ಶಕ್ತಿಯ ದೇವರು ನನಗೆ ಕೊಟ್ಟರೆ ಅಷ್ಟೇ ಸಾಕು. ಸೊ ಥ್ಯಾಂಕ್ ಯು ಸೋ ಮಚ್ ಆ ನಂಬಿಕೆಗೆ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಬಿಟ್ಟರೆ ಬೇರೆ ಏನೂ ಹೇಳೋದಕ್ಕೆ ನನಗೆ ವರ್ಡ್ಸ್ ಇಲ್ಲ. ಆ್ಯಂಡ್ ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ತುಂಬ ಹೋಲ್ಡ್ ಇಟ್ಕೊಳ್ಳೋದಿಲ್ಲ. ಓಕೆ, ರೀಡಿಂಗ್ಸ್ನ ಇವತ್ತಾದರೆ ಇವತ್ತೇ ಕೊಟ್ಬಿಡ್ತೀನಿ, ನಾಳೆ ಆದರೆ ನಾಳೆನೇ ಕೊಟ್ಬಿಡ್ತೀನಿ. ತುಂಬ ಜನರದು ಹಿಡ್ಕೊಳ್ಳೋದಿಲ್ಲ. ಸೊ ನನಗೆ ಕ್ವಿಕ್ ಅಂದರೆ ತುಂಬ ಕ್ವಿಕ್ಕಾಗೂ ಕೊಡೋದಕ್ಕಾಗೋದಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗಿಂತ ಮುಂಚೆನೂ ಯಾರೋ ಒಬ್ಬರು ಬುಕ್ ಮಾಡಿರ್ತಾರೆ ಅನ್ನೋದು. ಸೊ ಆದಷ್ಟು ದಯವಿಟ್ಟು ಅರ್ಥ ಮಾಡ್ಕೊಂಡು ಬುಕ್ಕಿಂಗ್ನ ಮಾಡಿ. ಈ ತಕ್ಷಣ ನೀವು ಪೇ ಮಾಡಿದ್ದೀರಾ ಅಂದ ತಕ್ಷಣ ನನಗೆ ರೀಡಿಂಗ್ಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ದಯವಿಟ್ಟು ತುಂಬ ತಾಳ್ಮೆನ ಇಟ್ಕೋಬೇಕಾಗತ್ತೆ ನೀವು. ಆ್ಯಂಡ್ ತಾಳ್ಮೆಯಿಂದ ರೀಡಿಂಗ್ಸ್ನ ತೊಗೊಂಡ್ರೆ ಖಂಡಿತ ನಿಮಗೂ ಕೂಡ ಕ್ಲಾರಿಟಿ ಸಿಗತ್ತೆ. ಸೊ ಇವತ್ತಿನ ವಿಷಯ ಆಲ್ರೆಡಿ ಹೇಳಿರೋ ಥರ ಪೈಲ್ಸ್ನ ತೋರಿಸ್ತೀನಿ. ಸೊ ಮೊದಲನೇ ಪೈಲು ಅಮೆಥಿಸ್ಟ್ ರಿಂಗ್, ಎರಡನೇದು ಇಟ್ಸ್ ಅ ಡಿಸೈನ್ ರಿಂಗ್, ಡ್ರಾಪ್ ಡಿಸೈನ್, ಮೂರನೇದು ಲ್ಯಾಬ್ಡೋರೈಟ್. ಸೊ ನಿಮಗೆ ಯಾವ ಒಂದು ರಿಂಗ್ನ ಚಾಯ್ಸ್ ಮಾಡ್ಕೊಬೇಕು ಮಾಡ್ಕೊಳ್ಳಿ. ಆ್ಯಂಡ್ ಅದರಲ್ಲಿ ಬಹುಶಃ ನಿಮ್ಮ ರೀಡಿಂಗ್ ಇರುತ್ತೆ. ಸೊ 100% ಇಲ್ದಲೇ ಇರ್ಬೋದು, 99% ಇರಬಹುದು, ಕೆಲವರಿಗೆ 80% ಇರಬಹುದು. ಬಟ್ ಅದು ನಿಮ್ಮ ಫೈಲಲ್ಲ, ಅದಕ್ಕೆ ನಿಮಗೆ ಹೊಂದಾಣಿಕೆ ಆಗ್ತಾಯಿಲ್ಲ ಅಂದರೆ ಖಂಡಿತ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಸೊ ನಾದಾನ ನುಡಿಸೋಣ ಆ್ಯಂಡ್ ದೆನ್ ವಿಲ್ ಸ್ಟಾರ್ಟ್ ದ ರೀಡಿಂಗ್ ಫಾಸ್ಟ್. ಬ್ಯೂಟಿಫುಲ್. ಸೊ ಇಲ್ಲಿ ಒಂದು ತುಂಬಾ ಸುಂದರವಾದ ಒಂದು ಮೆಸೇಜ್ ಬಂದಿದೆ. ಸತ್ಯ ನಿಜವಾಗ್ಲೂ ಸತ್ಯನೇ. ಆ್ಯಂಡ್ ಸತ್ಯ ಕೆಲವೊಂದು ಸತಿ ಭಯಂಕರವಾಗಿರುತ್ತೆ. ಆ್ಯಂಡ್ ಕೆಲವೊಂದು ಸತಿ ಸತ್ಯ ಹೇಳೋದ್ರಿಂದ ನಮಗೆ ಮನಸ್ಸು ಹಗುರ ಆಗುತ್ತೆ. ಸತ್ಯನ ಹೇಳಿ, ಆದರೆ ಯಾರಿಗೋ ಒಬ್ರಿಗೆ ಕೆಟ್ಟದಾಗಿ ಫೀಲ್ ಮಾಡಿಸ್ಬೇಕು, ಅವ್ರ ಪರಿಸ್ಥಿತಿ ಇನ್ನೂ ಹದಗೆಡಬೇಕು ಅನ್ನೋ ಒಂದು ಮನಸ್ಸು ಇಟ್ಕೊಂಡು ಸತ್ಯನ ಹೇಳೋಕ್ಕೆ ಹೋಗಬೇಡಿ. ಅದು ಸತ್ಯ ಆಗೋದಿಲ್ಲ. ಅದು ನೀವು ತೊಗೊತಾ ಇರೋ ಒಂದು ವಿಕೃತ ಮನಸ್ಸಿಂದ ತೊಗೊತಾ ಇರೋ ಒಂದು ಕ್ಷಮಿಸಿ ಆ ವರ್ಡ್ ಯೂಸ್ ಮಾಡೋದಕ್ಕೆ. ಬಟ್ ಏನಾಗುತ್ತೆ ಅಂದರೆ ನೀವೇನಾರ ಒಬ್ಬರು ಸತ್ಯನ ಅವರಿಗೆ ಹರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈ ಕೂಡಲೇ ನಿಲ್ಲಿಸಿ. ಓಕೆ, ಒಂದು ಶುದ್ಧವಾದ ಮನಸ್ಸಿನ ಕನ್ನಡಿಯಂತೆ ಮನಸ್ಸನ್ನು ಹೊಡೆದು ನೀವು ಕನ್ನಡಿಯಲ್ಲಿ ನೋಡ್ಕೊಂಡು ನಾನು ಮಾಡಿದ್ದು ಒಳ್ಳೆಯದು, ನಾನು ಹೇಳಿದ್ದು ಸತ್ಯ ಅಂದ್ಕೊಂಡ್ರೆ ಅದು ಸತ್ಯ ಇರೋದಿಲ್ಲ. ಓಕೆ, ಸೊ ದಯವಿಟ್ಟು ನಿಮ್ಮ ಸತ್ಯ ಅಸತ್ಯ ಏನು ನಿಮಗೆ ತಿಳಿದಿದೆಯೋ ಅದನ್ನು ಹುಷಾರಾಗಿ ಬಳಸಿ, ಅಥವಾ ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸತ್ಯ ಹೇಳಿ ಒಬ್ಬರನ್ನ ಇದು ಮಾಡ್ಬೋದು, ಬಟ್ ಏನನ್ನ ನೀವು ಕಳ್ಕೊತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಹೋಪ್ಸೋ ನೀವು
ಬೇರೆಯವರು ಯಾರೋ ಒಬ್ಬರು ಏನೋ ಒಂದು ಶೇರ್ ಮಾಡಿರ್ತಾರೆ ಅಥವಾ ನಿಮ್ಗೇನೋ ಒಂದು ಗೊತ್ತಿರುತ್ತೆ, ಅದನ್ನು ಹೋಗಿ ಬೇರೆಯವರ ಜೀವನನ ಹಾಳು ಮಾಡಬೇಡಿ. ಬಿಕಾಸ್ ಆ ವ್ಯಕ್ತಿ ನಂಬ್ಕೊಂಡು ಅದನ್ನು ನಿಮ್ಗೆ ಹೇಳಿರ್ಬೋದು ಅಥವಾ ಅದು ಆಗಿರ್ಬೋದು. ಬಟ್ ನೀವೇನು ಮಾಡ್ತೀರಾ, ಖಂಡಿತ ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇಟ್ ವಾಸ್ ವೆರಿ ಡೀಪ್. ಐ ಡೋಂಟ್ ನೋ ಯಾರ್ದಿತ್ತು, ಬಟ್ ಇಟ್ ವಾಸ್ ವೆರಿ ಡೀಪ್. ಸೊ ನಿಮ್ಮ ಯುನೋ ಇದಕ್ಕೆ ಬಿಡ್ತೀನಿ. ಆ್ಯಂಡ್ ನಿಮಗೇನು ಅನಿಸುತ್ತೋ ನಿಮ್ಮ ಮನಸ್ಸಿಗೆ ಬಿಡ್ತೇನೆ. ಬಿಕಾಸ್ ಮನಸ್ಸು ಯಾವತ್ತೂ ಸುಳ್ಳು ಹೇಳಲ್ಲ ಅನಿಸುತ್ತೆ. ಆ್ಯಂಡ್ ಮನಸಾರ ಒಂದು ಮಾತನ್ನು ಅದನ್ನು ಹೇಳಬೇಕೋ ಬೇಡವೋ ಅನ್ನೋದನ್ನು ಯೋಚನೆ ಮಾಡಿ ಅದರ ರಿಸಲ್ಟ್ ಏನಿರ್ಬೋದು ಅಂತ ಯೋಚನೆ ಮಾಡಿ ಓಕೆ. ಬಟ್ ಸತ್ಯನೇ ಇರುತ್ತೆ. ಬಟ್ ಕೆಲವೊಂದು ಸಿಚುವೇಶನ್ಸ್ನ ನೋಡಿ ಸತ್ಯನ ಹೇಳಬೇಕು ಅಥವಾ ಸತ್ಯನ ಇದು ಮಾಡಬೇಕು ಅನ್ನೋದು ನನ್ನ ಭಾವನೆ. ಓಕೆ, ಸೊ ಏನೋ ತಪ್ಪಿದ್ರೆ ಫೈನ್, ಬಟ್ ನೋಡಿ. ಓಕೆ, ಟೇಕ್ ಒನ್ ಸ್ಟೆಪ್ ಬ್ಯಾಕ್, ಯೋಚನೆ ಮಾಡಿ. ಓಕೆ, ಯಾಕಂದರೆ ಒಂದು ಸತಿ ನೀವು ಅದನ್ನು ಹೊರಗೆ ಹಾಕಿದ್ರಿ ಅಂದರೆ ಮತ್ತೆ ಸಿಚುವೇಶನ್ಸ್ ಅದೇ ಥರ ಇರೋದಿಲ್ಲ. ಓಕೆ, ಸೊ ಮೊದಲನೇ ಪೈಲು ಯಾರು ಈ ಒಂದು ಅಮೆಥಿಸ್ಟ್ ಸ್ಟ್ರಿಂಗ್ನ ಚಾಯ್ಸ್ ಮಾಡಿದ್ದೀರಾ ನೋಡೋಣ. 2024 ಡಿಸೆಂಬರ್ ತಿಂಗಳು ನಿಮಗೆ ಏನಿದೆ ಅನ್ನೋದು. ಮೊದಲು ವಾರದ ಎನರ್ಜೀಸ್ನ ನೋಡೋಣ. ಮೊದಲನೇ ವಾರ, ಎರಡನೇ ವಾರ, ಮೂರನೇ ವಾರ ಹಾಗೂ ನಾಲ್ಕನೇ ವಾರ. ಸೊ ಮೊದಲನೇ ವಾರ ತುಂಬ ಚೆನ್ನಾಗಿದೆ, ಪೀಸ್ ಆ್ಯಂಡ್ ಹಾರ್ಮನಿ. ಸೊ ನೀವು ತುಂಬ ದಿನದಿಂದ ಏನಾರ ಮನಸ್ಸಲ್ಲಿ ಗೊಂದಲಗಳಿತ್ತು ಅಥವಾ ತುಂಬ ಹೆಕ್ಟಿಕ್ ಕೆಲಸ ಇತ್ತು ಅಥವಾ ಏನೋ ಒಂದು ಕೆಲಸ ಮುಗಿತಿರಲಿಲ್ಲ, ಖಂಡಿತ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮೊದಲನೇ ವಾರ. ಸೊ ಎರಡನೇ ವಾರ ಪೊಸಿಷನ್ ಆಫ್ ಅಥಾರಿಟಿ. ಒಂದು, ನಿಮಗೆ ಪ್ರಮೋಷನ್ ಸಿಗ್ಬೋದು ಅಥವಾ ಪೊಸಿಷನ್ ಆಫ್ ಅಥಾರಿಟಿಯಲ್ಲಿ ಯಾರು ಕೂತಿರ್ತಾರೋ ಆಫಿಷಿಯಲ್ಸಿಂದ ನಿಮಗೆ ಖಂಡಿತ ಒಳ್ಳೆಯದಾಗಬಹುದು, ಪ್ರಮೋಷನ್ಸ್ಗಳು ಸಿಗಬಹುದು. ಆ್ಯಂಡ್ ಸಾಕಷ್ಟು ಜನರಿಗೆ ಯುನೋ ನೀವೇ ಒಂದು ದೊಡ್ಡ ಪೊಸಿಷನಲ್ಲಿ ಕೂತ್ಕೊಳ್ಳೋ ಒಂದು ಇದು ಬರಬಹುದು, ಅಥವಾ ನೀವು ಯಾವುದೋ ಒಂದು ಸಿಚುವೇಶನ್ ನಿಮ್ಮ ಔಟ್ ಆಫ್ ಕಂಟ್ರೋಲ್ ಇರಬಹುದು. ಆ್ಯಂಡ್ ಪ್ರಾಬಬಲಿ ಎರಡನೇ ವಾರ ಆ ಸಿಚುವೇಶನು ನಿಮ್ಮ ಕಂಟ್ರೋಲ್ ಬರುತ್ತೆ. ಓಕೆ, ಮೂರನೇ ವಾರ ಒಂದು ನ್ಯೂಸ್ ಇದೆ. ಓಕೆ, ಸೊ ಆ ನ್ಯೂಸು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಆ ನ್ಯೂಸ್ ನಿಮಗೆ ಸಿಗ್ತಾ ಇದೆ. ಹಾಗೂ ನಾಲ್ಕನೇ ವಾರ, ಓ ಮೈ ಗಾಡ್, ಯಾರು ಈ ಪೈಲ್ನ ಚಾಯ್ಸ್ ಮಾಡಿದ್ದೀರಲ್ಲ, ಸಖತ್ ಲಕ್ ಇದೆ ನಿಮಗೆ ಡಿಸೆಂಬರ್ ತಿಂಗಳು. ನೋ ನೆಗೆಟಿವಿಟಿ ಆಟ್ ಆಲ್. ಬಟ್ ಲೆಟ್ ಅಸ್ ಸಿ ಏನೆಲ್ಲ ವಾರ್ನಿಂಗ್ ಕಾರ್ಡ್ಸ್ ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಓಕೆ, ಸೊ ನೀವು ಆಪರ್ಚುನಿಟೀಸ್ ಬರ್ತಾ ಇದೆ, ಪಾಸಿಬಿಲಿಟೀಸ್ ನಿಮ್ಮ ಲೈಫಲ್ಲಿ, ಆ್ಯಂಡ್ ಬೇರೆ ಬೇರೆ ದಾರಿಗಳು ಓಪನ್ ಅಪ್ ಆಗ್ತಾ ಇದೆ. ಓಕೆ, ಸೊ ಮೊದಲನೇ ವಾರ ಪೀಸ್ ಆ್ಯಂಡ್ ಹಾರ್ಮನಿ, ಇದನ್ನು ನೋಡೋಣ. ಪ್ರಾಬಬಲಿ ನೀವು ದುಡ್ಡಿನ ಬಗ್ಗೆ ಡಿಸಿಷನ್ಸ್ನ ತೊಗೊತಾ ಇದ್ದೀರಾ ಅಥವಾ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ಏನಾರ ಡಿಸಿಷನ್ಸ್ನ ತೊಗೊತಾ ಇದ್ದರೆ ಖಂಡಿತ ನೀವು ನಿಮ್ಮ ಆ್ಯಕ್ಷನಿಂದ ಅಥವಾ ನೀವು ಆ್ಯಕ್ಷನ್ ತೊಗೊತಾ ಇಲ್ಲ ಅಂದರೆ ಖಂಡಿತ ನೀವು ಮೊದಲನೇ ವಾರದಿಂದನೇ ಆ್ಯಕ್ಷನ್ಸ್ನ ತೊಗೊಳ್ಳಿ. ಖಂಡಿತ ನಿಮಗಿದು ಪ್ಲಸ್ ಪಾಯಿಂಟ್ ಆಗೇ ಆಗುತ್ತೆ. ನೀವು ದುಡಿಬೇಕಾ, ದುಡೀರಿ. ನೀವು ಸ್ಪಿರಿಚುವಲ್ ಗ್ರೋತ್ ಕಡೆ ನಿಮ್ಮ ಗಮನ ಇದೆಯಾ, ಕೊಡಿ. ಬಿಕಾಸ್ ನೀವು ಎಷ್ಟು ಬೇಗ ಆ್ಯಕ್ಟ್ ಮಾಡ್ತೀರಾ ಖಂಡಿತ ನಿಮಗೆ ಅಷ್ಟೇ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಗುಡ್ ಲಕ್ ತುಂಬ ಇದೆ ನಿಮಗೆ ಈ ಒಂದು ಮೊದಲನೇ ವಾರ. ಸೊ ಎರಡನೇ ವಾರ ಪೊಸಿಷನ್ ಆಫ್ ಅಥಾರಿಟಿ, ಪ್ರೊಟೆಕ್ಷನ್ ಫ್ರಮ್ ಅ ಪವರ್ಫುಲ್ ಫ್ರೆಂಡ್. ಸೊ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಏನೋ ಒಂದು ಸಿಚುವೇಶನ್ಸು ಸರಿ ಇಲ್ಲದಲೇ ಇರಬಹುದು. ಓಕೆ, ಸೊ ನಿಮ್ಮ ಫ್ರೆಂಡ್ಸೇ ನಿಮ್ಮ ಲೈಫಲ್ಲಿ ತುಂಬ ಅಡಚಣೆಗಳನ್ನು ತಂದಿರ್ಬೋದು ಅಥವಾ ಏನೋ ಇರಬಹುದು. ಸೊ ಪ್ರಾಬಬಲಿ ಇವರಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ. ಆ್ಯಂಡ್ ಖಂಡಿತ ನಿಮ್ಮ ರೆಸ್ಕ್ಯೂಗೆ ಒಬ್ಬ ಪವರ್ಫುಲ್ ಫ್ರೆಂಡ್ ಬರ್ತಾ ಇದ್ದಾರೆ. ಸೊ ಎರಡನೇ ವಾರದಲ್ಲಿ ಯಾರೋ ಒಬ್ಬರು ಪೊಸಿಷನ್ ಆಫ್ ಅಥಾರಿಟಿಯಲ್ಲಿ ಇರೋರು ನಿಮ್ಮನ್ನು ಖಂಡಿತ ಸೇವ್ ಮಾಡ್ತಾ ಇದ್ದಾರೆ ಅಥವಾ ಬಚಾವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆದಷ್ಟು ಈ ಒಂದು ತಿಂಗಳು ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಾಗ್ತಾ ಇದೆ ಅಂದಿದ ತಕ್ಷಣ ದಯವಿಟ್ಟು ಅಹಂನ ಜಾಸ್ತಿ ಬಳಸ್ಕೊಬೇಡಿ. ಬಿಕಾಸ್ ಲಕ್ ಏನಕ್ಕೆ ಫೇವರ್ ಆಗ್ತಾ ಇದೆ ಅಂದರೆ ಬಿಕಾಸ್ ನೀವು
ಒಂದು ರೀತಿಯಲ್ಲಿ ಪ್ರಾಮಾಣಿಕವಾಗಿದ್ರಿ, ಹಾಗಾಗಿ ನಿಮಗೆ ಲಕ್ ಫೇವರ್ ಆಗ್ತಾ ಇದೆ. ಆ್ಯಂಡ್ ಇಟ್ ಡಸಂಟ್ ಮೀನ್ ನಿಮಗೆ ನೀವು ಏನು ಮಾಡಿದ್ರು ಲಕ್ ಫೇವರ್ ಆಗುತ್ತೆ ಅನ್ನೋದು. ಸೊ ತುಂಬ ಹುಷಾರಾಗಿರಿ ನೀವು ಕೂಡ. ಆ್ಯಂಡ್ ತುಂಬ ಜನ ನಿಮ್ಮ ವಿರುದ್ಧವಾಗಿ ಮಾತಾಡಿರ್ಬೋದು, ಅಥವಾ ನಿಮ್ಮನ್ನು ಸರಿಗೆ ಅವರು ಟ್ರೀಟ್ ಮಾಡ್ದಲೇ ಇರಬಹುದು. ಸೊ ಅವರಿಂದ ನಿಮಗೆ ಬಚಾವೂ ಆಗ್ತಾ ಇದೆ, ಆ್ಯಂಡ್ ನಿಮಗೆ ಒಳ್ಳೆ ಉತ್ತರನೂ ಸಿಗ್ತಾ ಇದೆ. ಆ್ಯಂಡ್ ಖಂಡಿತ ಅವ್ರಿಗೂ ಒಳ್ಳೆ ಉತ್ತರ ಸಿಗ್ತಾ ಇದೆ. ಓಕೆ, ಸೊ 3ನೇ ವಾರ ನೋಡೋದೇನು ಏನಿದೆ ಅನ್ನೋದು. ಓಕೆ, ಸೊ ಸಪೋಸ್ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಅಥವಾ ರಿಲೇಷನ್ಶಿಪ್ಸಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿತ್ತು, ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿತ್ತು, ಆ್ಯಂಡ್ ಅದನ್ನು ಯಾಕೋ ಒಂದು ರೀತಿಯಲ್ಲಿ ಸರಿನೂ ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿತ್ತು ಅಂದರೆ ಖಂಡಿತ, ಅಥವಾ ನೀವು ಯಾರ್ಯಾರ ಫ್ರೆಂಡ್ ನಿಮ್ಮನ್ನು ಅಪ್ರೋಚ್ ಮಾಡಲಿ, ಅಥವಾ ಈ ಪರ್ಸನ್ ಅಪ್ರೋಚ್ ಮಾಡಲಿ, ಅಥವಾ ಈ ಅಫಿಷಿಯಲ್ ಅಪ್ರೋಚ್ ಮಾಡಲಿ, ಅಥವಾ ಏನೇ ನಿಮಗೆ ಲೆಟ್ರಿಗೋಸ್ಕರ ಅಥವಾ ಏನಿಗೋಸ್ಕರನೋ ಕಾಯ್ತಾ ಇದ್ದರೆ ಖಂಡಿತ ಈ ಒಂದು ವಾರ ಆಗಲಿದೆ. ಓಕೆ, ಸೊ ಖಂಡಿತ ನಿಮ್ಮ 3ನೇ ವಾರದಲ್ಲಿ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು ಯಾರೆಲ್ಲ ನಿಮ್ಮ ಬಗ್ಗೆ ಅಥವಾ ನಿಮ್ಮನ್ನು ನಿಮಗೋಸ್ಕರ ಏನಾರ ಪ್ರಾರ್ಥನೆಗಳನ್ನು ಮಾಡಿದರೆ ಅಥವಾ ವಿಶಸ್ನ ಮಾಡಿದರೆ ಅದು ಫುಲ್ಫಿಲ್ ಆಗ್ತಾ ಇದೆ. ಓಕೆ, ಖಂಡಿತ. ಆ್ಯಂಡ್ 3ನೇ ವಾರನೂ ಅಕಸ್ಮಾತಾಗಿ ಯಾರು ನಿಮಗೆ ವ್ಯಾಲಿಡ್ ಕ್ರಿಟಿಸಿಸಮ್ ಕೊಟ್ಟರೆ ದಯವಿಟ್ಟು ಬೇಜಾರಾಗಬೇಡಿ, ಆ್ಯಂಡ್ ಅದನ್ನೇ ತಲೆಯಲ್ಲಿಟ್ಕೊಂಡು ಕೋರಿತಾ ಕೂರಬೇಡಿ. ಓಕೆ, ಕಾಡಿನ ರಾಜ ಸಿಂಹನಿಗೆ ನೀನು ಇಲಿ ಅಂದರೆ ಅದು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗಕೂಡ್ದು. ಸಿಂಹನೇ, ಹುಲಿನೇ. ಓಕೆ, ಸೊ ದಯವಿಟ್ಟು ಯಾರು ಕ್ರಿಟಿಸಿಸಮ್ ಮಾಡ್ತಿದ್ರೆ ಅದು ಅವರ ಜಾಗಕ್ಕೆ ಸರಿ ಇದೆ ಅಂದ್ಕೊಳ್ಳಿ, ಆ್ಯಂಡ್ ಸುಮ್ಮನಾಗ್ರಿ. ಓಕೆ, 4ನೇ ವಾರ ಆಬ್ಸ್ಟಿಕಲ್ಸ್ ಟು ಓವರ್ಕಮ್, ಯು ವಿಲ್ ರಿಸೀವ್ ಅ ಗಿಫ್ಟ್, ಬ್ರೋಕನ್ ಬ್ರಿಡ್ಜ್. ಸೊ 4ನೇ ವಾರದಲ್ಲಿ ಪ್ರಾಬಬಲಿ ತುಂಬ ನೀವು ಪ್ರಾಬ್ಲಮ್ಸ್ ಒಳಗಾಗ್ತಿದ್ರಿ. ಪ್ರಾಬ್ಲಮ್ಸ್ ಎಷ್ಟು ಸಾಲ್ವ್ ಮಾಡೋಕ್ಕೆ ಹೋದ್ರೂ ಅದು ಪ್ರಾಬ್ಲಮ್ಸು ಮತ್ತು ಜಾಸ್ತಿ ಆಗ್ತಿತ್ತು. ಆ್ಯಂಡ್ ಎಲ್ಲೋ ಒಂದು ಕಡೆ ನಿರಾಶ್ರಿತರಾಗಿದ್ರಿ, ಅಥವಾ ಹೋಪ್ಸೇ ಇರಲಿಲ್ಲ ನಿಮಗೆ ಏನು ಮಾಡೋದು ಅನ್ನೋದು. ಬಟ್ 4ನೇ ವಾರ ಪ್ರತಿಯೊಂದು ಕಷ್ಟಕರ ಪರಿಸ್ಥಿತಿಯಿಂದ ನೀವು ಹೊರಗೆ ಬರ್ತಾ ಇದ್ದೀರಾ, ಬಿಕಾಸ್ ಯೂನಿವರ್ಸ್ ನಿಮಗೆ ಅಷ್ಟು ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇದೆ. ಆ್ಯಂಡ್ ಏನಾರ ಪ್ಲ್ಯಾನ್ಸ್ಗಳು ಏನಾರ ಅನ್ಸಕ್ಸಸ್ಫುಲ್ ಆಗಿರೋ ಕಾರಣ ಖಂಡಿತ 4ನೇ ವಾರ ಇಟ್ಸ್ ಅ ಗ್ಯಾರಂಟೀಡ್ ಸಕ್ಸಸ್ ನಿಮಗೆ. ಸೊ ನೀವು ಈ ಒಂದು ಡಿಸೆಂಬರ್ ತಿಂಗಳು ಈ ಪೈಲ್ನ ಯಾರು ಚಾಯ್ಸ್ ಮಾಡಿದ್ದೀರಾ, ನೀವು ಸೂಪರ್ ಡೂಪರ್ ಲಕ್ಕಿ ಇರ್ತೀರಾ. ಬಟ್ ಲಕ್ಕಿ ಇದ್ದೀರಾ ಅನ್ನೋ ಕಾರಣಕ್ಕೆ ದಯವಿಟ್ಟು ಅಹಂನ ಬಳಸ್ಕೊಬೇಡಿ. ಜಸ್ಟ್ ನಿಮ್ಮ ಹೆಡ್ಸ್ ಶೋಲ್ಡರ್ಸ್ ಮೇಲೆ ಇರಲಿ. ಓಕೆ, ಸೊ ಯಾವತ್ತೂ ನೀವು ಎಷ್ಟೇ ಚೆನ್ನಾಗಿರಿ, ತಗ್ಗಿ ಬಗ್ಗಿ ನಾವು ನಡಿಬೇಕು. ಸೊ ಅದು ನಮ್ಮ ಗುಣ ಆಗಿರಬೇಕು. ಸೊ ತಗ್ಗಿ ಬಗ್ಗಿ ನಡಿತೀವಿ ಅಂತ ಹೇಳಿ ನಾವು ಏನೂ ತೊಗೊತೀವಿ, ಅಥವಾ ಯಾರೇನು ಹೇಳಿದ್ರು ತೊಗೊತೀವಿ ಅನ್ನೋದಲ್ಲ. ಎಲ್ಲದಕ್ಕೂ ಒಂದು ಗೆರೆ ಇರುತ್ತೆ, ಲಕ್ಷ್ಮಣ ರೇಖೆ ಇರುತ್ತೆ ಅಲ್ವಾ. ಸೊ ಆಲ್ ದ ವೆರಿ ಬೆಸ್ಟ್. ಫೈಲ್ ನಂಬರ್ 1. ಸೊ ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಕೆರಿಯರ್ ಆಗಿರಬಹುದು, ಏನೇ ಇರ್ಬೋದು, ನೋಡೋಣ ಏನಾಗ್ತಾ ಇದೆ ಅನ್ನೋದನ್ನು ಡಿಸೆಂಬರ್ ತಿಂಗಳು. ನಾನು ಹೇಳಿರೋ ಥರ ನಿಮ್ಮ ಬಿಸ್ನೆಸ್ ಕೆರಿಯರಲ್ಲಿ ಫ್ಯಾಮಿಲಿ ಏನಾರ ಇನ್ವಾಲ್ವ್ಮೆಂಟ್ ಇದ್ದರೆ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ಓಕೆ, ಸೊ ಫ್ಯಾಮಿಲಿಗೆ ಏನು ಬೇಕು, ಫ್ಯಾಮಿಲಿಯವ್ರು ಏನು ತಿಳ್ಕೊತಾರೆ, ಏನಾಗುತ್ತೆ, ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ಅಥವಾ ನಿಮ್ಮ ಓದಿನ ಕಡೆ ಗಮನ ಕೊಡಿ, ಅಥವಾ ನಿಮ್ಮ ಬಿಸ್ನೆಸ್ ಕಡೆ ಗಮನ ಕೊಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ಈ ಒಂದು ಡಿಸೆಂಬರ್ ತಿಂಗಳು ನೀವು ಶ್ರದ್ಧೆಯಿಂದ ಪ್ರತಿಯೊಂದು ದಿನವೂ ನೀವು ಉದಾಹರಣೆಗೆ ಅಂಗಡಿ ತೆಗೆದ್ರಿ ಅಂದ್ಕೊಳ್ಳಿ, ಏನಿಲ್ಲ ಅಂದರೂ ಮೊದಲನೇ ದಿನ ಬಂದಿಲ್ಲ, 2ನೇ ದಿನ ಬಂದಿಲ್ಲ ಅಂದರೂ 3ನೇ ದಿನ ಖಂಡಿತ ಕಸ್ಟಮರ್ಸ್ ತುಂಬ್ಕೊಂಡು ಬರ್ತಾರೆ. ಆ್ಯಂಡ್ ನಿಮ್ಮ ರೆಪ್ಯುಟೇಷನ್ ತುಂಬ ಚೆನ್ನಾಗಿ ಆಗೋದಿದೆ. ಸೊ ದಯವಿಟ್ಟು ಈ ಆಪರ್ಚುನಿಟಿನ ಕಳ್ಕೊಬೇಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಖಂಡಿತ ನಿಮ್ಮ ಫ್ಯಾಮಿಲಿಯಲ್ಲೂ ಒಳ್ಳೆ ನ್ಯೂಸ್ ಬರ್ತಾ ಇದೆ, ಚೇಂಜಸ್ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಅದು ಕೆರಿಯರ್ ಮೇಲೆ ಏನಾರ ಪ್ರಭಾವ ಬೀಳ್ತಾ ಇದ್ದರೆ, ಅಥವಾ ಬಿಸ್ನೆಸ್ ಮೇಲೆ ಪ್ರಭಾವ, ಜಾಬ್ ಮೇಲೆ ಪ್ರಭಾವ ಬೀಳ್ತಾ ಇದ್ದರೆ ಖಂಡಿತ ಅದನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ ನಿಮ್ಮ ಫ್ಯಾಮಿಲಿನ ಇಶ್ಯೂಸ್ನ ಪಕ್ಕಕ್ಕೆ ಇಡಿ. ಅದು ತಾನಾಗೆ ಸಾಲ್ವ್ ಆಗುತ್ತೆ. ಆ್ಯಂಡ್ ನ್ಯೂಸ್ ಕೂಡ ಬರುತ್ತೆ, ತುಂಬ ಬೇಗ ನಿಮಗೆ ಎಲ್ಲ ಸರಿ ಹೋಗಿದೆ ಅನ್ನೋದು. ಸೊ ತಲೆ ಕೆಡಿಸ್ಕೊಬೇಡಿ, ಕೆರಿಯರ್ ಮೇಲೆ ಗಮನ ಕೊಡಿ. ಓಕೆ,
ಆ್ಯಂಡ್ ಕೆರಿಯರ್ ಮೇಲೆ ನೀವು ಗಮನ ಕೊಡ್ತಾ ಇದ್ದೀರಾ ಅಂದಿದ ತಕ್ಷಣ ಬೇರೆ ಕಡೆ ಪಾಸ್ಟ್ ಮೇಲೆ ಅಥವಾ ಪಾಸ್ಟ್ ಇಶ್ಯೂಸ್ ಮೇಲೆ ದಯವಿಟ್ಟು ಗಮನನ ಕೊಡಬೇಡಿ. ಡಿಸೆಂಬರಲ್ಲಿ ನೀವು 100% ಯು ಆರ್ ಅ ಸ್ಟಾರ್ ಇನ್ ಡಿಸೆಂಬರ್. ಗ್ಯಾರಂಟಿಡ್ ಸಕ್ಸಸ್ ಇದೆ. ಓಕೆ, ಎಲ್ಲದರಲ್ಲೂ ರಿಲೇಷನ್ಶಿಪ್ಸ್ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು, ನಿಮ್ಮ ಕೆರಿಯರ್ ಇರ್ಬೋದು, ಎಲ್ಲ ಇರ್ಬೋದು. ಓಕೆ, ಸೊ ನಿಮ್ಮ ಮೆಂಟಲ್ ಪೀಸ್ ಇರ್ಬೋದು, ಏನೇ ಇರ್ಬೋದು, ಇಟ್ಸ್ ಆಲ್ ಡನ್, ಇಟ್ಸ್ ಆಲ್ ವೆಲ್ ಡನ್. ಓಕೆ, ಸೊ ಭಯನೇ ಪಡಬೇಡಿ, ಮುಂದೆ ನುಗ್ಗಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಮ ಹೆಲ್ತ್ ನೋಡೋಣ. ಡಿಸೆಂಬರ್ ತಿಂಗಳು ಪಾಯಿಂಟ್ ನಂಬರ್ 1, ನಿಮ್ಮ ಹೆಲ್ತ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಹೆಲ್ತ್ ವಿಚಾರವಾಗಿ ತುಂಬ ಏನೇನೋ ಡಯಟ್ ಮಾಡೋದು, ತುಂಬ ವಿಧವಾಗಿ ಡಯಟ್ಸ್ನ ಮಾಡೋದು, ಅಥವಾ ಅವರೊಬ್ಬರು ಏನೋ ಹೇಳಿದ್ರು ಇವರೊಬ್ಬರು ಹೇಳೋದು ಅನ್ನೋದು ರಿಸ್ಕ್ಗಳನ್ನು ತೊಗೊಳಕ್ಕೆ ಹೋಗಬೇಡಿ. ಇಫ್ ಅಟ್ ಆಲ್ ಡಾಕ್ಟರ್ ಏನಾರ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಮಾಡಿ. ಆ್ಯಂಡ್ ಬೇರೆ ರೀತಿ ರಿಸ್ಕ್ಗಳನ್ನು ತೊಗೊಳಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಸ್ಪಿರಿಚುವಲ್ ಹೆಲ್ತ್ ಕಡೆ ಕೂಡ ಗಮನ ಕೊಡಿ. ಮೆಡಿಟೇಷನ್ ಇಂಪಾರ್ಟೆಂಟ್ ಇರುತ್ತೆ. ಮೆಡಿಟೇಷನ್ ಏನೂ ಅಲ್ಲ, ಹಿಂದಿನ ದಿನದಲ್ಲಿ ತಾಯಂದಿರು ಒಂದು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಕುತ್ಕೊಂಡು ಚಂದ್ರನ ನೋಡ್ಕೊತ ನೀರು ಕುಡಿಯೋದು ಅಥವಾ ಮಂಡಕ್ಕಿ ತಿನ್ನೋದು ಮಾಡ್ತಿದ್ರಲ್ಲ, ಅದೇ ಮೆಡಿಟೇಷನ್ನು ಇವಾಗ ತುಂಬ ಗ್ಲೋರಿಫೈ ಆಗಿದೆ. ಬಟ್ ಮೆಡಿಟೇಷನ್ ಏನು ಅಂತ ನಾವು ಕೇಳಕ್ಕೆ ಹೋದರೆ, ದಿನನಿತ್ಯದಲ್ಲಿ ಒಂದು ಸ್ವಲ್ಪ ಹೊತ್ತನ್ನು ನಾವು ನಮಗೋಸ್ಕರ ತೆಗಿಬೇಕು, ಅದೇ ಮೆಡಿಟೇಷನ್. ಆ್ಯಂಡ್ ಆ ಮೆಡಿಟೇಷನಲ್ಲಿ ನಾವೊಬ್ಬರೇ ಇರ್ತೀವಿ ಆ್ಯಂಡ್ ನೇಚರ್ ಇರುತ್ತೆ, ಪ್ರಕೃತಿ ಇರುತ್ತೆ, ಅಷ್ಟೇ. ಎಷ್ಟೋ ಹಗುರ ಆಗುತ್ತೆ ನಿಮಗೆ. ಓಕೆ, ಸೊ ನೀವೇನು ಮಾಡ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಮಾಡ್ತೀರಾ, ಏನಕ್ಕೋಸ್ಕರ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೋಸ್ಕರ ಒಂದು ಸ್ವಲ್ಪ ಟೈಮ್ ತೆಗೀರಿ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್ ಕಡೆ ಕೂಡ ಗಮನ ಕೊಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ತುಂಬ ಜನ ಇಲ್ಲಿ ಪ್ರಾಬಬಲಿ ಸ್ಪಿರಿಚುವಲ್ ಟೀಚರ್ಸ್ ಇರ್ಬೋದು, ಅವರ ಏನೇ ಇರ್ಬೋದು, ಖಂಡಿತ ಅದರಿಂದ ನೀವು ಮುಂದೊಂದು ದಿನ ತುಂಬ ಚೆನ್ನಾಗಿ ಅದರಲ್ಲಿ ದುಡ್ಡು ಕೂಡ ಸಂಪಾದನೆ ಮಾಡ್ತೀರಾ. ಬಿಕಾಸ್ ಇಲ್ಲಿ ಹೆಲ್ತ್ ಈಸ್ ವೆಲ್ತ್ ಅನ್ನೋದು ತುಂಬ ಕ್ಲಿಯರಾಗಿ ನಿಮ್ಮ ಫೈಲಿಗೆ ಬಂದಿದೆ. Spiritual development, enlightenment, awareness and understanding. Boat, money, or property, or an inheritance, winning or windfall. And ತುಂಬ ದುಡ್ಡು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಥವಾ ಏನೋ ಒಂದು ಆಗ್ತಾ ಇದೆ ಅಂತ ಹೆಲ್ತಿಗೆ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ತುಂಬ ಜಾಸ್ತಿ ಜಿಮ್ಮಿಗೆ ಹೋಗೋದು, ಎವ್ರಿಥಿಂಗ್ ಇನ್ ಓವರ್ ಇಸ್ ನಾಟ್ ಓಕೆ. ಆಮೇಲೆ ಅದೆಲ್ಲ ಓವರ್ ಆಗಿಬಿಡುತ್ತೆ, ಏನೂ ಇರೋದೇ ಇಲ್ಲ. ಓಕೆ, ಸೊ ಪ್ಲೀಸ್ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ, ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಜಸ್ಟ್ ಯುವರ್ ಹೆಲ್ತ್ ಇಸ್ ಗುಡ್, ಅದ್ರ ಮೇಲೆನ ಕಾನ್ಸಂಟ್ರೇಟ್ ಮಾಡಿ. ಓಕೆ, ನೆಕ್ಸ್ಟ್ ಫೈಲ್ ನಂಬರ್ 1, ಗೈಡೆನ್ಸ್ ಏನಿದೆ ಅವರಿಗೆ. ನಿಮಗೆ ಗೈಡೆನ್ಸ್ ಇಷ್ಟೇ ಇರೋದು, ಡಿಸೆಂಬರ್ ತಿಂಗಳು ಇಡೀ ತಿಂಗಳು ಕೋಪ ಮಾಡ್ಕೊಬೇಡಿ. ಕೋಪದಿಂದ ನೀವು ಎಲ್ಲನೂ ಹಾಳು ಮಾಡ್ಕೊಬೋದು, ಪರಿಸ್ಥಿತಿನೂ, ಆಮೇಲೆ ಫ್ರೆಂಡ್ಶಿಪ್ಪು, ರಿಲೇಷನ್ಶಿಪ್ಪು ಎಲ್ಲ ಹಾಳು ಮಾಡ್ಕೊಬೋದು. ಸೊ ದಯವಿಟ್ಟು ನಿಮ್ಮ ಲೈಫಲ್ಲಿ ಏನೆಲ್ಲ ಒಳ್ಳೇದು ಬರ್ತಾಯಿದೋ ಅದಕ್ಕೆ ಮುಳ್ಳು ಒಂದೇ ಒಂದು, ಅದು ನಿಮ್ಮ ಕೋಪ. ಸೊ ಡಿಸೆಂಬರ್ ತಿಂಗಳು ನಿಮ್ಮ ಕೋಪನ ಮೂಟೆಗೆ ಹಾಕಿಟ್ಬಿಡಿ. ಸೊ ನಿಮಗೆ ಯಾರೆಲ್ಲ ಟ್ರಿಗರ್ ಮಾಡ್ತಾಯಿದೆ ಅಥವಾ ಯಾರೆಲ್ಲ ನಿಮಗೆ ಇದಾಗ್ತಾ ಇದೆ, ಹಿಂಸೆ ಆಗ್ತಾ ಇದೆಯೋ ನೆಲ್ಲ ಪಕ್ಕಕ್ಕೆ ಶಾಂತವಾಗಿ ಇಟ್ಬಿಡಿ. ಬಿಕಾಸ್ ಅದಕ್ಕೂ ಒಂದು ಟೈಮ್ ಬರುತ್ತೆ. ಸೊ ನಿಮ್ಮ ಡಿಸೆಂಬರ್ ತಿಂಗಳು ಚೆನ್ನಾಗಿದೆ, ಅದನ್ನು ಹಾಳು ಮಾಡ್ಕೊಬೇಡಿ. ಆರ್ಚ್ ವೇ ಅಂದರೆ ದಾರಿಗಳು ಓಪನ್ ಅಪ್ ಆಗ್ತಾ ಇದೆ ನಿಮಗೆ. ಸೊ ಆ ದಾರಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಓಕೆ, ತುಂಬ ಜನ ಪ್ರಾಬಬಲಿ ನಿಮಗೆ ಡಿಸ್ಟ್ರ್ಯಾಕ್ಟ್ ಮಾಡ್ಬೋದು ಅಥವಾ ಏನಾರ ಹೇಳ್ಬೋದು, ಮಾಡಬಹುದು, ಬಟ್ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಓಕೆ, ಸೊ ರಿಲೇಷನ್ಶಿಪ್ಸಿಗೆ ಏನಿದೆ, ಓಕೆ, ಸೊ ಇಲ್ಲಿ ರಿಲೇಷನ್ಶಿಪ್ಸಲ್ಲಿ ನಿಮಗೆ ಆಲ್ರೆಡಿ 2 ಭಾಗದ
ರಿಸಲ್ಟ್ಸ್ ಗೊತ್ತಾಗಿದೆ. ಸೊ ಈ ಕಡೆ ಏನಿದೆ, ಆ ಕಡೆ ಏನಿದೆ, ಪ್ರಾಬಬಲಿ ನಿಮಗೆ ನಿಮ್ಮ ಸಿಚುವೇಶನ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಈ ಒಂದು ಪೈಲಿಗೆ. ಸೊ ದಯವಿಟ್ಟು ಆ ಸಿಚುವೇಶನ್ ತಕ್ಕನಂಗೆ ನೀವು ಡಿಸಿಷನ್ಸ್ನ ತೊಗೊಬೇಕು. ಆದಷ್ಟು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ಬಿಕಾಸ್ ನಿಮ್ಮ ಕೆಲಸ ತುಂಬ ಸೂಪರಾಗಿ ಆಗ್ತಾಯಿದೆ. ಓಕೆ, ಆ್ಯಂಡ್ ರಿಲೇಷನ್ಶಿಪ್ ಕಡೆ ಆ್ಯಕ್ಷನ್ ಯಾವಾಗ ತಗೊಳ್ಳಿ ಅಂದರೆ, ಕಂಪ್ಲೀಟಾಗಿ ನಿಮಗೆ ಪಿಕ್ಚರ್ ಕ್ಲಿಯರ್ ಇದೆ, ಇನ್ನು ನಾನು ಆ್ಯಕ್ಷನ್ ತೊಗೊಬೇಕು ಆ್ಯಂಡ್ ನೀವು ಆ್ಯಕ್ಷನ್ ತೊಗೊಳ್ಬೇಕು. ಇಟ್ಸ್ ಆಲ್ರೆಡಿ ಟೈಮ್ ಟು ಆ್ಯಕ್ಟ್. ಓಕೆ, ಸೊ ಆ್ಯಕ್ಷನ್ ತೊಗೊಬೇಕು, ಬಟ್ ತುಂಬ ನಿಗೂಢವಾಗಿ ಏನೋ ಒಂದನ್ನು ಮಾಡೋಕ್ಕೆ ಹೋಗಬೇಡಿ. ಆ್ಯಕ್ಷನ್ನ ತೊಗೊಳ್ಳಿ. ಅನ್ಲೆಸ್ ನೀವು ಅದನ್ನು ಬಿಡ್ತಿರಲ್ಲ, ನೀವು ಬಿಡೋದಿಲ್ಲ ಅಂದರೆ ಖಂಡಿತ ನಿಮಗೆ ಕಷ್ಟ ಇದೆ. ಓಕೆ, ಸೊ ಪ್ರಾಬಬಲಿ ನೀವು ವೆಯ್ಟಿಂಗ್ ಮಾಡ್ತಾ ಇದ್ರೆ ಯಾರಿಗೋಸ್ಕರನೋ, ದಯವಿಟ್ಟು ವೆಯ್ಟ್ ಮಾಡಬೇಡಿ, ಮೂವ್ ಆನ್ ಆಗಿ ಅಂತ ಕೇಳ್ಕೊತೀನಿ. ಬಿಕಾಸ್ ಆಲ್ರೆಡಿ ಎಲ್ಲ ಕೆಲಸನೂ ಮಾಡಾಗಿದೆ, ಮುಗಿಸಾಗಿದೆ, ಇನ್ನೇನೂ ಇಲ್ಲ ಅಲ್ಲಿ. ಹಿಂದೆ ತಿರುಗಿ ನೋಡಬೇಡಿ. ಎವ್ರಿಬಡಿ, ಎವ್ರಿಥಿಂಗ್, ಈವನ್ ಹೈರೋಫ್ಯಾಂಟ್, ಅಫಿಷಿಯಲ್ಸ್, ಟ್ರೆಡಿಷ್ನಲ್ ಪೀಪಲ್ ಎಲ್ಲರೂ ನಿಮ್ಮ ಫೇವರಲ್ಲಿ ಡಿಸೆಂಬರ್ ತಿಂಗಳಿದ್ದಾರೆ. ಟೇಕ್ ಆ್ಯಕ್ಷನ್. ಓಕೆ, ರಿಲೇಷನ್ಶಿಪ್ಸಲ್ಲಿ, ನಾಟ್ ವಿತ್ ಯುವರ್ ಹೆಲ್ತ್ ಬಗ್ಗೆ ಗಮನ ಕೊಡಿ. ಹೆಲ್ತಲ್ಲಿ ಯಾವ ರಿಸ್ಕು ತೊಗೋಬೇಡಿ. ಓಕೆ, ಸಾಯಿಬಾಬಾ ಅವರ ಗೈಡೆನ್ಸ್ ನೋಡೋಣ. ಈಶ್ವರ ಶಿರಡಿ ಸಾಯಿಬಾಬಾ ಕರ್ಮ ಇಸ್ ಅ ಕಾಸ್ ಆ್ಯಂಡ್ ಎಫೆಕ್ಟ್ ಆ್ಯಂಡ್ ನಾಟ್ ಪನಿಷ್ಮೆಂಟ್. ನಿಮ್ಮ ಗೈಡೆನ್ಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಡಿಸೆಂಬರ್ ತಿಂಗಳು ನಿಮ್ಮ ಕರ್ಮನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಬಿಕಾಸ್ ಇಫ್ ಅಟ್ ಆಲ್ ನೀವೇನಾರ ಇಷ್ಟು ದಿನ ಕಷ್ಟಪಟ್ಟಿದ್ದೀರಾ, ನೋವು ತಿಂದಿದ್ದೀರಾ, ಅಥವಾ ಏನೆಲ್ಲ ನಿಮ್ಮ ಲೈಫಲ್ಲಿ ನೆಗೆಟಿವ್ ಆಗಿದೆಯಲ್ಲ, ಅದು ಕರ್ಮಗೋಸ್ಕರ, ನಿಮ್ಮ ಕ್ಲೆನ್ಸಿಂಗ್ಗೋಸ್ಕರ. ಆ್ಯಂಡ್ ದೇವರು ಇದನ್ನು ಪನಿಷ್ಮೆಂಟ್ ಥರ ಕೊಟ್ಟಿಲ್ಲ, ಖಂಡಿತ ನಿಮ್ಮ ಕೆಟ್ಟ ಕರ್ಮಗಳು ಹೋಗಲಿ ಅನ್ನೋದಕ್ಕೆ ಕೊಟ್ಟಿದ್ದಾರೆ. ಅದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಯಾವತ್ತೂ ನಿಮ್ಮ ಕರ್ಮನ ಕ್ಲೀನಾಗಿ ಇಟ್ಕೊಳ್ಳಿ. ಓಕೆ, ಸೊ ಫೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಅಂದರೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ಫೈಲ್ ನಂಬರ್ 2 ಯಾರು ಈ ಒಂದು ರಿಂಗ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನಿಮ್ಮ ವಾರದ ಎನರ್ಜೀಸ್ನ ನೋಡ್ಕೊಂಡ್ಬಿಡೋಣ. ಈಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 2 ಅವರ ವಾರದ ಎನರ್ಜೀಸ್ನ ದಯವಿಟ್ಟು ತೋರಿಸಿ. ಮೊದಲನೇ ವಾರ, 2ನೇ ವಾರ, 3ನೇ ವಾರ ಹಾಗೂ 4ನೇ ವಾರ. ಸೊ ಮೊದಲನೇ ವಾರದ ಎನರ್ಜೀಸ್, ಚೇಂಜಸ್ ಆರ್ ಕಮಿಂಗ್. ಓಕೆ, 3ನೇ ವಾರ ಹಾಗೂ ಓ ಮೈ ಗಾಡ್. ಓಕೆ, ಸೊ ಮೊದಲನೇ ವಾರದಲ್ಲಿ ಚೇಂಜಸ್ ಬರ್ತಾ ಇದೆ. ಸೊ ಈ ಚೇಂಜಸ್ ಪಾಸಿಟಿವಾ ನೆಗೆಟಿವಾ ನೋಡೋಣ. ಪಾಸಿಟಿವ್ ಚೇಂಜಸ್ ಇದ್ರೂ ಒಳ್ಳೆಯದು, ನೆಗೆಟಿವ್ ಚೇಂಜಸ್ ಇದ್ರೂ ಒಳ್ಳೆಯದು. ಬಿಕಾಸ್ ನೆಗೆಟಿವ್ ಚೇಂಜಸ್ ನಿಮಗೆ ಪಾಸಿಟಿವ್ ಚೇಂಜಸ್ ಕಡೆ ಕರ್ಕೊಂಡು ಹೋಗುತ್ತೆ. ಆ ಪರಿಸ್ಥಿತಿಯಿಂದ ಹೊರಗೆ ಬರೋದು, ಅದನ್ನು ಯಾವ ಥರ ನಾವು ಸಾಲ್ವ್ ಮಾಡಬೇಕು ಅನ್ನೋ ಒಂದು ಧೈರ್ಯನ ಕೊಡುತ್ತೆ. ಓಕೆ, ಸೊ ನೋಡೋಣ. ಎಸ್, ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ, ತುಂಬ ಜನ ನಿಮ್ಮ ವಿರುದ್ಧವಾಗಿ ಇರೋರು ನಿಮಗೆ ಪಾಠನ ಕಲಿಸ್ಕೊಡ್ತಾರೆ. ಓಕೆ, ನೀವು ನಿಮ್ಮ ವಿಲ್ಲಿನ ಅಗೇನ್ಸ್ಟ್ ಏನಾರ ಮಾಡ್ಕೊಂಡಿದ್ರೆ, ಅಂದರೆ ಯಾರೋ ಒಬ್ಬರು ನಿಮಗೆ ಏನೋ ಒಂದು ಮಾಡೋದಕ್ಕೆ ಹೇಳ್ತಾರೆ, ನಿಮಗೆ ಇಷ್ಟ ಇರೋದಿಲ್ಲ, ನೀವು ಅದನ್ನು ಮಾಡಿದರೆ ಮೊದಲನೇ ವಾರ ಖಂಡಿತ ನಿಮಗಲ್ಲಿ ಒಂದು ಪಾಠ ಇದೆ. ಬಟ್ ಈ ಒಂದು ಪಾಠ ನಿಮಗೆ ಚಾಲೆಂಜಸ್ನ ಯಾವ ಥರ ತೊಗೊಬೇಕು, ನಾನು ಸಕ್ಸಸ್ಫುಲ್ ಹೇಗಾಗಬೇಕು ಅನ್ನೋ ಒಂದು ಪಾಠನ ಹೇಳ್ಕೊಡುತ್ತೆ. ಆ್ಯಂಡ್ ಮೊದಲನೇ ವಾರ ತುಂಬ ಹುಷಾರಾಗಿರಿ. ಓಕೆ, ಸೊ ಈ ಚೇಂಜಸ್ ಯಾವ ಥರ ಬರುತ್ತೆ, ಯಾವ ಥರ ಅಪ್ಪಳಿಸುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಬಿಕಾಸ್ ನಾವು ಏನೇ ಕಾಷನ್ ಆಗಿದ್ರೂ ಎಲ್ಲೋ ಒಂದು ಕಡೆ ನಾವು
ಸಿಕ್ಕಾಕೊಬಿಡ್ತೀವಿ. ಸೊ ಹಾಗಾಗಿ ಅದನ್ನು ಯೂನಿವರ್ಸ್ ಅಂತಾರೆ, ಬ್ರಹ್ಮಾಂಡ ಅಂತಾರೆ. ಸೊ ಸುಮ್ಮನೆ ಅಲ್ಲ. ಓಕೆ. ಆ್ಯಂಡ್ ಖಂಡಿತ ಭಯ ಪಡಬೇಡಿ. ನೀವು ತುಂಬ ಸಕ್ಸಸ್ಫುಲ್ ಇರೋ ಕಾರಣ ತುಂಬ ಜನ ನಿಮ್ಮನ್ನು ಅಸೂಯೆ ಪಡ್ತಾ ಇರ್ಬೋದು, ಅಥವಾ ನಿಮ್ಮ ಬಗ್ಗೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಕಣ್ಣಿಗೆ ಕುಗ್ತಾ ಇರಬಹುದು ನೀವು, ನಿಮ್ಮ ಸಕ್ಸಸ್ಸು. ಸೊ ಹುಷಾರಾಗಿರಿ, ಬಿಕಾಸ್ ಇದೊಂದು ಪಾಠದ ಸಮಯ ನಿಮಗೆ. ಸೊ ಯಾರಾರ ನಿಮಗೇನು ಇಷ್ಟ ಇಲ್ವೋ ಅದನ್ನು ಮಾಡೋದಕ್ಕೆ ಪ್ರೇರಣೆ ಮಾಡ್ತಾ ಇದ್ದರೆ ಖಂಡಿತ ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಓಕೆ. ಸೊ ಗುಡ್ ಅಡ್ವೈಸ್ ಫ್ರಮ್ ಅ ವೈಸ್ ಪರ್ಸನ್. ಸೊ ನಿಮಗೆ 2ನೇ ವಾರದಲ್ಲಿ ಯಾರಿಂದನೋ ಒಂದು ಒಳ್ಳೆ ಅಡ್ವೈಸ್ ಸಿಗಬಹುದು. ಓಕೆ. ಸೊ ಆ ಅಡ್ವೈಸ್ ಏನಿದೆ ಅನ್ನೋದನ್ನು ನೋಡೋಣ. ಸಿ 2ನೇ ವಾರದಲ್ಲಿ ನಿಮಗೆ ಅಡ್ವೈಸ್ ಏನಿದೆ ಅಂದರೆ, ನಿಮ್ಮ ಲೈಫಲ್ಲಿ ಯಾರಾರ ತುಂಬ ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ, ಅಥವಾ ಅವರನ್ನು ನೀವು ಬಿಟ್ಟಿರೋದಕ್ಕೆ ಆಗ್ತಾಯಿಲ್ಲ, ಅಥವಾ ಏನೋ ಒಂದಿರಬಹುದು, ಅಥವಾ ನೀವು ಆಸೆ ಪಟ್ಟಿರ್ಬೋದು ಈ ಪರ್ಸನ್ನು, ಅಥವಾ ಯಾರೋ ಏನೋ ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ಆಗಬೇಕು ಅಂತ. ಬಟ್ ಇಫ್ ಅಟ್ ಆಲ್ ಆ ಪರ್ಸನ್ ಆಗಲಿ ಆ ಸಿಚುವೇಶನ್ ಆಗಲಿ ಎಂಡ್ ಆಗ್ತಾಯಿದ್ರೆ ಅದು ಎಂಡ್ ಆಗೋದಕ್ಕೆ ಬಿಡಿ. ಬಿಕಾಸ್ ನೀವು ಸಕ್ಸಸ್ಫುಲ್ ಇರ್ತೀರ, ನಿಮ್ಮ ಲೈಫಲ್ಲಿ ಚಾಲೆಂಜಸ್ನ ಓವರ್ಕಮ್ ಮಾಡ್ತಾ ಇದ್ದೀರಾ 2ನೇ ವಾರದಲ್ಲಿ. ಸೊ ಆದಷ್ಟು ನಿಮ್ಮ ಮೇಲೆ ನೀವು ಫೋಕಸ್ ಆಗಿರಿ. ಯಾರೋ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ, ಅಥವಾ ನಿಮ್ಮ ವಿರುದ್ಧವಾಗಿ ನಿಂತಿದ್ದಾರೆ, ಅಥವಾ ಯಾರನ್ನ ನೀವು ಹೇಗೆ ಬಯಸಿದ್ರೋ ಅವ್ರು ಹಂಗೆ ಇಲ್ದಲೇ ಇರಬಹುದು. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಏನು ನಡೀತಾ ಇದೋ ನಡೀಲಿ. ಇಫ್ ಅಟ್ ಆಲ್ ಅವರು ಅಥವಾ ಆ ಸಿಚುವೇಶನ್ನು ಅಥವಾ ಆ ಒಂದು ಬಯಕೆ ನಿಮ್ಮದೇನಿತ್ತೋ ಅದು ಇರಬೇಕು ಅಂದರೆ ಖಂಡಿತ ಇರುತ್ತೆ. ಇಫ್ ಅಟ್ ಆಲ್ ಅದು ಹೋಗ್ತಾ ಇದೆ ಅಂದರೆ ಅದು ಹೋಗಲಿ. ಯಾರನ್ನೂ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ, ಯಾವುದನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ ಅನ್ನೋ ಅಡ್ವೈಸ್ ಇಲ್ಲಿ ನಿಮಗೆ 2ನೇ ವಾರಕ್ಕೆ ಬರ್ತಾ ಇದೆ. ಓಕೆ. ಸಾಕಷ್ಟು ಖುಷಿಗಳಿರ್ಬೋದು, ಎಲ್ಲ ಆಗ್ಬೋದು, ಬಟ್ ಎಲ್ಲೋ ಒಂದು ಕಡೆ ಅದು ಬಿಟ್ಟು ಹೋಗ್ಬೋದು, ಆ ಕ್ಷಣಕ್ಕೆ ಬರ್ಬೋದು, ಹೋಗ್ಬೋದು. ಸೊ ಜಾಸ್ತಿ ಅದರ ಬಗ್ಗೆ ನೋವನ್ನು ಅಥವಾ ಅದ್ರ ಬಗ್ಗೆ ಜಾಸ್ತಿ ಹೋಪ್ಸನ್ನು ಇಟ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ 3ನೇ ವಾರದಲ್ಲಿ ನೋಡೋಣ. ಸೊ 3ನೇ ವಾರದಲ್ಲಿ ನೀವು ಕಳ್ಕೊಂಡಿರೋ ದುಡ್ಡು ನಿಮಗೆ ಸಿಗಬಹುದು, ಅಥವಾ ಏನೋ ಒಂದು ಆಪರ್ಚುನಿಟಿ ನಿಮಗೆ ಸಿಗಬಹುದು. ಸೊ ತುಂಬ ಹುಷಾರಾಗಿರಿ. ಏನೇ ಆಪರ್ಚುನಿಟೀಸ್ ಬಂದರೂ ಅಥವಾ ಏನೇ ಗಿಫ್ಟ್ ಬಂದ್ರೂ ದಯವಿಟ್ಟು ಅದನ್ನು ಬಹಿರಂಗ ಮಾಡಬೇಡಿ. ಓಕೆ. ಆಲ್ರೆಡಿ ಅಥವಾ ನಿಮ್ಮನ್ನು ಯಾರಾರ ಮೋಸ ಮಾಡಿರೋರು ನಿಮಗೆ ಗೊತ್ತಾಗಬಹುದು. ಆ್ಯಂಡ್ ಆ್ಯಂಡ್ 3ನೇ ವಾರ ಪ್ರಾಬಲಿ ನೀವು ಕೋಪ, ಭಯ ಎಲ್ಲವನ್ನು ಬಿಟ್ಟು ಹಾಕ್ತಾ ಇದ್ದೀರಾ. ಆ್ಯಂಡ್ ತುಂಬ ಪ್ರಾಮಿಸಿಂಗ್ ಆಗಿದೆ ಈ ಒಂದು ಪೈಲಿ 2 ಯಾರನ್ನ ಚಾಯ್ಸ್ ಮಾಡಿದ್ದೀರಲ್ಲ. ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನೀವು ಸಾಕಷ್ಟು ಚಾಲೆಂಜಸ್ನ ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀರಾ. ಅದು ವ್ಯಕ್ತಿ ಆಗಿರ್ಬೋದು, ಒಂದು ಸಿಚುವೇಶನ್ ಇರಬಹುದು, ಅಥವಾ ಏನು ಗೊತ್ತಿಲ್ಲದಲೇ ಬರೋ ಒಂದು ಘಟನೆಗಳಿರಬಹುದು, ಅಥವಾ ಯಾರ್ದೋ ಕೆಲವರ ಮುಖವಾಡಗಳಿರಬಹುದು. ಸೊ ಇದನ್ನೆಲ್ಲವನ್ನೂ ಕೂಡ ನೀವು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಅದ್ರ ಕಡೆ ಫೋಕಸ್ ಕೊಡಿ. ಆ್ಯಂಡ್ ಯಾರೆಲ್ಲ ಅದನ್ನು ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೋ ಅವರನ್ನು ಪಕ್ಕಕ್ಕಿಡಿ. ಓಕೆ. ಪಕ್ಕಕ್ಕೂ ಇಡೋದು ಬೇಡವೇ ಬೇಡ. ಓಕೆ. ಸೊ ಎಸ್, ನಿಮ್ಮ ದುಡ್ಡು ಹಾಳಾಗಿರ್ಬೋದು, ಅಥವಾ ನಿಮ್ಮ ದುಡ್ಡು ಯಾರೋ ಮೋಸ ಮಾಡಿರ್ಬೋದು, ಬಟ್ ಅದರ 10ರಷ್ಟು ದೇವರು ನಿಮಗೆ 3ನೇ ವಾರ ಕೊಡ್ತಾ ಇದ್ದಾರೆ. ಓಕೆ. ಸೊ ಯಾರೋ ಒಬ್ಬರು ಸ್ಟ್ರೇಂಜರ್ ನಿಮಗೆ ಏನೋ ಒಂದು ದೊಡ್ಡ ಅಸೈನ್ಮೆಂಟ್ ಕೊಡ್ಬೋದು, ಕನ್ಸೈನ್ಮೆಂಟ್ಸ್ ಕೊಡ್ಬೋದು, ಅಥವಾ ಏನೋ ಒಂದು ಆಪರ್ಚುನಿಟೀಸ್ನ ನಿಮ್ಗೆ ತಂದು ಕೊಡ್ಬೋದು. ಸೊ ಅದೇ ನಿಮಗೆ ಗಿಫ್ಟ್. ಓಕೆ. ಸೊ ಕೆಲಸ ಇಲ್ಲದೆ ಇರೋನಿಗೆ ಕೆಲಸ ಸಿಗೋದೇ ಒಂದು ದೊಡ್ಡ ಗಿಫ್ಟ್ ಅಲ್ವಾ. ಸೊ ಕಣ್ಣಿಲ್ಲದೆ ಇರೋರಿಗೆ ಕಣ್ಣು ದಾನ ಮಾಡಿದಾಗ ಆ್ಯಂಡ್ ಅವ್ರಿಗೆ ಕಣ್ಣು ಬಂದಾಗ ಅದೇ ಅವರಿಗೆ ದೊಡ್ಡ ಗಿಫ್ಟ್. ಸೊ ಏನೋ ಒಂದು ಬರ್ತಾ ಇದೆ, ಅದನ್ನು ಸಂಭಾಳಿಸಿಟ್ಕೊಳ್ಳಿ ಅಂತ
ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಗುಡ್ ಲಕ್. ಓಕೆ, ಗ್ರೇಟ್ ಫಾರ್ಚ್ಯೂನ್. ಅಪರ್ಚುನಿಟೀಸ್ ತುಂಬ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಏನೆಲ್ಲ ಪ್ಲ್ಯಾನ್ಸು ವರ್ಕ್ ಆಗಿಲ್ವೋ ಎಲ್ಲ ಪ್ಲ್ಯಾನ್ಸ್ಗಳು ವರ್ಕ್ ಆಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಅಪರ್ಚುನಿಟಿ ಕಡೆ ಅಥವಾ ನಿಮ್ಮ ಲೈಫಿನ ಒಂದು ಸುವರ್ಣ ಅಧ್ಯಾಯದ ಕಡೆ ಗಮನ ಕೊಡಿ ಅಂತ ಇಲ್ಲಿ ಕೇಳ್ಕೊತಾ ಇದ್ದಾರೆ. ಓಕೆ, ನಿಮಗೆ ಇಡೀ ತಿಂಗಳು ಗೈಡೆನ್ಸ್ ಏನಿದೆ? ಖುಷಿಯಾಗಿರಿ. ನೀವೆಲ್ಲರ ಹೊರಗೆ ಹೋಗಬೇಕು ಅಂದರೆ ಖಂಡಿತ ವೆಕೇಷನ್ಗಳಿಗೆ ಹೋಗಿ. ನಾನು ಹೇಳಿರೋ ಥರ ಅದು ಫಿಸಿಕಲ್ ವೆಕೇಷನ್ಸ್ ಇರ್ಬೋದು, ಮೆಂಟಲ್ ವೆಕೇಷನ್ಸ್ ಇರ್ಬೋದು. ಸಾಮಾನ್ಯ ಏನಾಗುತ್ತೆ ಅಂದರೆ ನಾವು ವೆಕೇಷನ್ಸ್ ತೊಗೊಂಡ್ರೂ ಕೆಲಸನ ಕ್ಯಾರಿ ಆನ್ ಮಾಡ್ತೀವಿ. ಸೊ ಅದಿಲ್ದಲೇ ಸ್ವಲ್ಪ ಹೊತ್ತು ನೀವೇ ಆ ರೀತಿಯಲ್ಲಿ, ಇಫ್ ಅಟ್ ಆಲ್ ನಿಮಗೆ ಫ್ಯಾಮಿಲೀಸ್ ಜೊತೆ ಹೋಗೋದು ಇಷ್ಟ ಅಂದರೆ ಖಂಡಿತ ಹೋಗಿ ಬನ್ನಿ. ಬಟ್ ನಿಮ್ಮದೇ ಆದ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಖುಷಿಯಾಗಿರಿ. ಯಾಕಂದರೆ ಪ್ರೀತಿ, ಕಾಳಜಿ ಎಲ್ಲ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಆ್ಯಂಡ್ ನೀವು ಏನೇ ಮಾಡೋಕ್ಕೆ ಹೋದ್ರೂ ಕರೆಕ್ಟ್ ಇನ್ಫಾರ್ಮೇಷನ್ಸ್ನ ಇಟ್ಕೊಂಡು ಮಾಡೋಕ್ಕೆ ಹೋಗಿ. ಮೇಜರ್ ಡಿಸಿಷನ್ಸ್ನ ಸುಮ್ಮನೆ ಹಾಗೆ ತೊಗೊಬೇಡಿ, ಯಾರ ಮೇಲೇನೋ ನಂಬ್ಕೊಂಡು ತೊಗೋಬೇಡಿ. ಬಿಕಾಸ್ ಸಮ್ವನ್ ಈಸ್ ಟ್ರೈಂಗ್ ಟು ಮೇಕ್ ಯು ಟು ಡೂ ಸಮಥಿಂಗ್ ಅಗೇನ್ಸ್ಟ್ ಯುವರ್ ವಿಲ್. ಸೊ ತುಂಬ ಹುಷಾರಾಗಿರಿ, ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿ, ಬ್ಲೈಂಡಾಗಿ ಬಿಲೀವ್ನ ಮಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊತೀನಿ. ಓಕೆ, ಸೊ ನೋಡೋಣ ನಿಮ್ಮ ಕೆರಿಯರು, ಜಾಬು, ಬಿಸ್ನೆಸ್ಸು ಏನು ನಡೀತಾ ಇದೆ ಡಿಸೆಂಬರ್ ತಿಂಗಳು ಅನ್ನೋದನ್ನು. ನಿಮ್ಮ ಕೆರಿಯರ್ ಏನೇ ಇರ್ಬೋದು, ಜಾಬ್ ಏನೇ ಆಗಿರ್ಬೋದು ಈ ಹಿಂದೆ, ಬಟ್ ತುಂಬ ಚೆನ್ನಾಗಿ ಎಲ್ಲ ಕೂಡ ಬರ್ತಾ ಇದೆ. ಕೆರಿಯರಿಂದ ನಿಮಗೆ ರಿಲೇಷನ್ಶಿಪ್ಸ್ ಚೆನ್ನಾಗಾಗ್ತಾ ಇದೆ, ತುಂಬ ಚೆನ್ನಾಗಿ ಸೆಲೆಬ್ರೇಷನ್ಸ್ ನಡೀತಾ ಇದೆ, ಪಾರ್ಟೀಸ್ ನಡೀತಾ ಇದೆ, ಪ್ರಾಬಲಿ ನಿಮಗೆ ಪ್ರಮೋಷನ್ ಸಿಗ್ಬೋದು, ಅಥವಾ ನೀವೇ ಖುಷಿಯಿಂದ ನಿಮ್ಮ ಜಾಬು ಕೆರಿಯರ್ನ ಒಂದು ಪಾಸಿಟಿವ್ ಚೇಂಜಸ್ ಲೈಫಲ್ಲಿ ಬರ್ತಾ ಇದೆ. ಆ್ಯಂಡ್ ಸಕ್ಸಸ್ಫುಲ್ ಔಟ್ಕಮ್ ಟು ಯುವರ್ ಪ್ರಾಬ್ಲಮ್ಸ್. ಖಂಡಿತ ಏನೇ ಪ್ರಾಬ್ಲಮ್ಸ್ ನಡೀತಾ ಇರಲಿ ನಿಮ್ಮ ಲೈಫಲ್ಲಿ, ನಿಮ್ಮ ಕೆರಿಯರಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನೀವು ಏನೇ ಮಾಡ್ತಾಯಿದ್ರೂ ಖಂಡಿತ ನಿಮಗೆ ಒಂದು ಸಕ್ಸಸ್ಫುಲ್ ಔಟ್ಕಮ್ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ರಿಲೇಷನ್ಶಿಪ್ಸ್ ಓಕೆ, ರಿಲೇಷನ್ಶಿಪ್ಸಲ್ಲಿ ಫ್ಯಾಮಿಲೀಸ್ ಜೊತೆ ಅಥವಾ ಏನೇ ಫ್ಯಾಮಿಲಿ ಮ್ಯಾಟರ್ಸ್ ಇತ್ತು ಅಂದ್ರೂ ಖಂಡಿತ ಹಾಗೆ ಇರೋದಿಲ್ಲ. ಓಕೆ, ಎಲ್ಲವೂ ಬದಲಾಗತ್ತೆ. ಸೊ ಅಮ್ಮ, ಅಪ್ಪ, ಅಕ್ಕ, ತಂಗಿ ಏನು ಸರಿ ಇಲ್ವೋ ಎಲ್ಲ ಸರಿ ಹೋಗುತ್ತೆ ಡಿಸೆಂಬರ್ ತಿಂಗಳು. ಓಕೆ, ಏನೇ ಅವ್ರ ಮಧ್ಯದಲ್ಲಿ, ನಿಮ್ಮ ಮಧ್ಯದಲ್ಲಿ ಏನೇ ಮನಸ್ತಾಪಗಳಾಗಿದ್ರೂ ಅದು ಸರಿ ಹೋಗುತ್ತೆ. ಆ್ಯಂಡ್ ಖುಷಿಯಾಗಿರ್ತೀರ. ನೀವು ರಿಲೇಷನ್ಶಿಪ್ಸಲ್ಲೂ ಗೆದ್ದು ಬರ್ತೀರಾ, ಅಥವಾ ಏನೋ ಒಂದು ಪ್ರಾಬ್ಲಮ್ನ, ರಿಲೇಷನ್ಶಿಪ್ಸಲ್ಲಿ ಇರೋ ಒಂದು ಪ್ರಾಬ್ಲಮ್ನ ನೀವು ಓವರ್ಕಮ್ ಮಾಡ್ತೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ನೋಡೋಣ ನಿಮ್ಮ ಹೆಲ್ತ್ ಹೇಗಿರುತ್ತೆ ಡಿಸೆಂಬರ್ ತಿಂಗಳು. ಪಾಯಿಂಟ್ ನಂಬರ್ 2, ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿದೆ. ಸೊ ಹೀಗೆ ಇಟ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಶಿಪ್ಸ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಎಲ್ಲರ ಜೊತೆ ಬೆರೀರಿ, ಹೋಗಿ. ಆಲ್ರೆಡಿ ಇಲ್ಲಿ ವೆಕೇಷನ್ ಕಾರ್ಡ್ ಕೂಡ ಬಂದಿತ್ತು. ಖಂಡಿತ ವೆಕೇಷನಿಗೆ ಹೋಗಿ ನಿಮ್ಮ ಹೆಲ್ತನ್ನ ಮತ್ತೆ ರಿಜುವಿನೇಟ್ ಮಾಡಿ. ಬಿಕಾಸ್ ಎಷ್ಟು ಬೇಗ ನಾವು ನಮ್ಮ ಹೆಲ್ತ್ ಕಡೆ ಗಮನ ಕೊಡ್ತೀವೋ, ನಮ್ಮ ಮೆಂಟಲ್ ಪೀಸ್ ಕಡೆ ಗಮನ ಕೊಡ್ತೀವೋ, ಅಷ್ಟೇ ಬೇಗ ನಮ್ಮ ಸೆಲ್ಸ್ಗಳು ರಿಪೇರ್ ಆಗುತ್ತೆ. ಸೊ ಆದಷ್ಟು ನೀವು ಹೆಲ್ತ್ ಕಡೆ ಗಮನ ಕೊಡಿ. ಓಕೆ, ಹೆಲ್ತ್ ಚೆನ್ನಾಗಿದೆ, ಬಟ್ ಜಾಸ್ತಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಕಾಳಜಿಗಳನ್ನು ಮಾಡೋಕ್ಕೆ ಹೋಗಬೇಡಿ. ರಿಲೇಷನ್ಶಿಪ್ಸಲ್ಲಿ ತುಂಬ ಜನಕ್ಕೆ ಇಲ್ಲಿ ಮದುವೆ ಆಗೋ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ರಿಲೇಷನ್ಶಿಪ್ಸಲ್ಲಿ ದುಡ್ಡಿನ ಅಥವಾ ಏನೋ ಒಂದು ಗೊಂದಲಗಳು ಅಥವಾ
ಭಿನ್ನಾಭಿಪ್ರಾಯಗಳಿದ್ರೂ ಅದು ದೂರ ಆಗ್ತಾ ಇದೆ. ಸೊ ನಿಮ್ಮಿಬ್ಬರ ಮಧ್ಯದಲ್ಲಿ ಯಾರಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ರಿಯೇಟ್ ಮಾಡಿದರು ಅಥವಾ ದುಡ್ಡಿನ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ರಿಯೇಟ್ ಮಾಡಿದ್ರು, ಖಂಡಿತ ಅದು ದೂರ ಆಗ್ತಾ ಇದೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ. ಆ್ಯಂಡ್ ನಿಮಗೆ ನ್ಯಾಯ ಸಿಗ್ತಾ ಇದೆ. ಅಥವಾ ನಿಮ್ಮಿಬ್ಬರ ಸಪ್ರೇಷನಿಗೆ ಯಾರಾರ ಕಾರಣ ಆಗಿದ್ದರು, ಅವರಿಗೆ ಖಂಡಿತ ಇಲ್ಲಿ ಯುನೋ ದೊಡ್ಡ ಮಟ್ಟದಲ್ಲಿ ಜಸ್ಟಿಸ್ ಕಾಯ್ತಾ ಇದೆ. ಆ್ಯಂಡ್ ಇಫ್ ಅಟ್ ಆಲ್ ನೀವು ಕೋರ್ಟ್ ಕೇಸಸ್ಸಿಗೆ ಅಥವಾ ಏನಕ್ಕೋ ಇದಾಗ್ತಾ ಇದ್ದರೆ, ಖಂಡಿತ ನಿಮಗೆ ಏನೋ ಇಲ್ಲಿ ಜಯ ಕಾಣ್ತಾ ಇದ್ದೀರಾ. ಆ್ಯಂಡ್ ಇಫ್ ಅಟ್ ಆಲ್ ನಿಮ್ಮ ರಿಲೇಷನ್ಶಿಪ್ಸಲ್ಲಿ ಯಾರಾರ ದುಡ್ಡಿನ ಮೋಸ ಮಾಡಿ ಹೋಗಿದ್ದಾರೆ ಅಂದರೆ, ಖಂಡಿತ ನಿಮಗೆ ನಿಮ್ಮ ದುಡ್ಡು ವಾಪಸ್ ಸಿಗುತ್ತೆ. ಓಕೆ, ಸೊ ಸಾಯಿಬಾಬಾ ಅವರ ಮೆಸೇಜ್ ಏನಿದೆ ಓವರ್ ಆಲ್ ಡಿಸೆಂಬರ್ ತಿಂಗಳು? ಸಾಯಿಬಾಬಾ ಅವರ ಮೆಸೇಜ್ ಏನಿದೆ? ಪಾಯಿಂಟ್ ನಂಬರ್ 2. ಯು ಆರ್ ಯುನೀಕ್. ನಿಮ್ಮನ್ನು ನೀವು ಯಾರ ಜೊತೆನೂ ಕಂಪೇರ್ ಮಾಡಬೇಡಿ, ಅಥವಾ ನಿಮ್ಮ ಲೈಫ್ ಜರ್ನಿನ ಯಾರ ಜೊತೆನೂ ಕಂಪೇರ್ ಮಾಡಬೇಡಿ. ಬಿಕಾಸ್ ನಿಮ್ಮದೇ ಆದ ಒಂದು ಜನ್ಮ ಇದು, ನಿಮ್ಮದೇ ಆದ ಒಂದು ದಾರಿ ಇದು. ಸೊ ಇದನ್ನು ಬೇರೆಯವರಿಂದ ಕಂಪೇರ್ ಮಾಡೋದ್ರಿಂದ ನೀವು ನಿಮ್ಮನ್ನು ಕಮ್ಮಿ ಅಂತ ಭಾವಿಸ್ತಾ ಇದ್ದೀರಾ ಹೊರತು ನಿಮ್ಮನ್ನು ನೀವು ಎಲ್ಲೋ ಒಂದು ಕಡೆ ಶ್ರೇಷ್ಠ ಅಂತ ಭಾವಿಸ್ತಾ ಇಲ್ಲ. ಓಕೆ, ಸೊ ಯುವರ್ ಜರ್ನಿ ಈಸ್ ಯೂನಿಕ್ ಆ್ಯಂಡ್ ಡಿಫ್ರೆಂಟ್. ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಸೊ ನಿಮ್ಮನ್ನು ನೀವು ಬೇರೆಯವ್ರ ಜೊತೆ ತುಲನೆ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಪ್ರತಿಯೊಬ್ಬರೂ ಅವರಲ್ಲೊಂದು ಯುನೀಕ್ ಗುಣ ಇದ್ದೇ ಇರುತ್ತೆ. ಈವನ್ ಮಕ್ಕಳಲ್ಲೂ ಇರುತ್ತೆ. ಆ್ಯಂಡ್ ಪ್ರತಿಯೊಬ್ಬರು, ಮಕ್ಕಳು ಅಂತಲ್ಲ, ಪ್ರತಿಯೊಬ್ಬರಲ್ಲೂ ಇರುತ್ತೆ. ಓಕೆ, ಸೊ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಂಡು ಅದನ್ನು ಹಾಳು ಮಾಡ್ಕೊಬೇಡಿ, ಆ ಯುನೀಕ್ನೆಸ್ನ ಹಾಳು ಮಾಡ್ಕೊಬೇಡಿ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್ 2 ತುಂಬ ಪಾಸಿಟಿವ್ ಆಗಿತ್ತು ನಿಮ್ಮ ರೀಡಿಂಗ್. ಸೊ ನೀವು ಕೂಡ ಪಾಸಿಟಿವ್ ಆಗಿರ್ತೀರ ಅಂದ್ಕೊತೀನಿ. ಆ್ಯಂಡ್ ನಾನು ಏನೆಲ್ಲ ಮೈನಸ್ ಪಾಯಿಂಟ್ಸ್ನು ಹೇಳಿದ್ದೀನಿ ಅದಕ್ಕೆ ಕೂಡ ಗಮನ ಕೊಡಿ. ಓಕೆ, ಸೊ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಫೈಲ್ ನಂಬರ್ 3 ಯಾರೆಲ್ಲ? ಲ್ಯಾಬ್ರಡೋರೈಟ್ ಸರಿ ಲ್ಯಾಬ್ರಡೋರೈಟ್ ಈ ಒಂದು ರಿಂಗ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಓಕೆ, ಈ ಒಂದು ಪೈಲಲ್ಲಿರೋರೆಲ್ಲರೂ ಎಡವಟ್ ರಾಣಿಗಳು, ಎಡವಟ್ ರಾಜಗಳು. ಸಿಂಪಲ್ ಮೆಸೇಜ್, ಮನಸ್ಸಿಗೆ ತೊಗೊಬೇಡಿ. ಓಕೆ, ಸೊ ಪೈಲ್ ನಂಬರ್ 3 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್. ಯಾರು? ಲ್ಯಾಬ್ರಡೋರೈಟ್ ರಿಂಗ್ನ ಚಾಯ್ಸ್ ಮಾಡಿದ್ದಾರೆ. ಅವರ್ ಡಿಸೆಂಬರ್ 2024 ಮೊದಲನೇ ವಾರ, 2ನೇ ವಾರ, 3ನೇ ವಾರ ಹಾಗೂ 4ನೇ ವಾರ. ಸೊ ಮೊದಲನೇ ವಾರ ಫೇರ್ ಮ್ಯಾನ್. 2ನೇ ವಾರ ನೀಡಲ್ ಆ್ಯಂಡ್ ಥ್ರೆಡ್. 3ನೇ ವಾರ ಗುಡ್ ನ್ಯೂಸ್. 4ನೇ ವಾರ ವಲ್ಚರ್. ಓಕೆ, ಸೊ ಪೈಲ್ ನಂಬರ್ 1 ಫೇರ್ ಮ್ಯಾನ್ ಅಂತ ಇದೆ. ಪ್ರಾಬಲಿ ಈ ಒಂದು ಮೊದಲನೇ ವಾರ ನಿಮ್ಮ ಡೀಲಿಂಗ್ಸು ಒಬ್ಬ ವ್ಯಕ್ತಿ ಜೊತೆ ಇರಬಹುದು. ಇವರು ನೋಡೋದಕ್ಕೆ ಬೆಳ್ಳಗಿರ್ಬೋದು, ಅಥವಾ ಅವರ ಕೂದಲು ಬೆಳ್ಳಗಿರ್ಬೋದು, ಅಥವಾ ಗ್ರೇ ಇರ್ಬೋದು, ಅಥವಾ ಅವ್ರ ಹೇರ್ ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಇರಬಹುದು. ಸೊ ಇವ್ರ ಜೊತೆ ನಿಮ್ಮ ಡೀಲಿಂಗ್ಸ್ ಇರುತ್ತೆ. ಸೊ ಏನಿದೆ ಇವ್ರ ಜೊತೆ ಡೀಲಿಂಗ್ಸ್ ಅನ್ನೋದನ್ನು ನೋಡೋಣ. ಓಕೆ, ಇಟ್ಸ್ ಸ್ಟ್ರೇಂಜರ್ ಪರ್ಸನ್. ಓ ಮೈ ಗಾಡ್. ಓಕೆ, ಅಷ್ಟೇ ರಿಸ್ಕಿ ಬಂದುಬಿಟ್ಟೈತೆ. ಓಕೆ, ಪೈಲ್ ನಂಬರ್ 3 ಮೊದಲನೇ ವಾರ. ಇಫ್ ಅಟ್ ಆಲ್ ಯಾರ ಸ್ಟ್ರೇಂಜರ್ಸ್ ಜೊತೆ ನೀವು ಬೆರೀತೀರಾ, ಫಸ್ಟ್ ಟೈಮ್ ಈ ಪರ್ಸನ್ನ ನೋಡ್ತಾ ಇದ್ದರೆ ಖಂಡಿತ ಈ ಪರ್ಸನ್ನಿಂದ ಸ್ವಲ್ಪ ದೂರ ಇರಿ. ಬಿಕಾಸ್ ಈ ಪರ್ಸನ್ ನಿಮಗೆ ಇಷ್ಟ ಇಲ್ಲದಿರೋ ಕೆಲಸ ನಿಮ್ಮ ಕೈಯಿಂದ ಮಾಡಿಸೋ ಸಾಧ್ಯತೆಗಳು ಇರುತ್ತೆ. ಈ ವ್ಯಕ್ತಿಯಿಂದ ನೀವು ದೂರ ಇರಿ. ಈ ವ್ಯಕ್ತಿ ಅಕಸ್ಮಾತ್ ನಿಮ್ಗೆ ಏನಾರ ಫೇವರ್ ಕೇಳ್ಕೊಂಡು ಬಂದರೆ, ಅಥವಾ ಏನೋ ಒಂದು ಮಾಡಿ ಅಂದರೆ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಅವ್ರು ಯಾವ ವೇಷದಲ್ಲಿದ್ದಾರೋ ನನಗೆ ಗೊತ್ತಿಲ್ಲ, ಬಟ್ ಆದಷ್ಟು ತುಂಬ ಹುಷಾರಾಗಿರಿ. ಬಿಕಾಸ್ ಇವಾಗ ತುಂಬ ಸ್ಕ್ಯಾಮ್ಸ್ಗಳು ಆಗ್ತಾಯಿದೆ. ಓಕೆ, ಸೊ ಆದಷ್ಟು
ಯಾರ ಸ್ಟ್ರೇಂಜರ್ಸ್ನ ನೀವು ಮೀಟ್ ಆಗ್ತಾ ಇದ್ದರೆ ಖಂಡಿತ ಇವ್ರು ನಿಮಗೆ ಇಂಪಾರ್ಟೆಂಟ್ ಅನಿಸ್ಬಹುದು. ಸ್ಟಾರ್ಟಿಂಗಲ್ಲಿ ಇವರಲ್ಲಿ ಸಾಕಷ್ಟು ನಾಲೆಡ್ಜ್ ಇದೆ, ಇವರಿಂದ ನನಗೆ ಏನೇನೋ ಯುನೋ ಒಳ್ಳೆಯದಾಗಬಹುದು ಅಂತ. ಬಟ್ ಈ ವ್ಯಕ್ತಿ ಕೂತಿರೋದೇನಕ್ಕೆ ಗೊತ್ತಾ? ನಿಮ್ಮಿಂದ ಏನೋ ಒಂದು ಮಾಡಿಸ್ಕೊಳ್ಳೋದಕ್ಕೆ. ಇಲ್ಲ ಅಂದರೆ ಈ ವ್ಯಕ್ತಿ ಪ್ರಾಬಲಿ ನಿಮ್ಮನ್ನು ಅಷ್ಟು ಹಚ್ಕೊತಾನೂ ಇರಲಿಲ್ಲ, ಅಥವಾ ನಿಮ್ಮನ್ನು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾನೂ ಇರಲಿಲ್ಲ. ಸೊ ತುಂಬ ಹುಷಾರಾಗಿರಬೇಕು ನೀವು ಮೊದಲನೇ ವಾರ ಯಾವ ವ್ಯಕ್ತಿ ಜೊತೆ ನೀವು ಡೀಲ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ಜೊತೆ. ಓಕೆ, ಎಸ್. ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಇವ್ರ ಜೊತೆ ಒಬ್ಬ ಓಲ್ಡರ್ ವುಮೆನ್ ಕೂಡ ಎಂಗೇಜ್ಡ್ ಇರಬಹುದು. ಎಂಗೇಜ್ಡ್ ಅಂದರೆ ಮದುವೆ ಅಲ್ಲ, ಅಥವಾ ಎಂಗೇಜ್ಮೆಂಟ್ ಅಲ್ಲ. ಎಂಗೇಜ್ ಅಂದರೆ ಇವ್ರ ಜೊತೆ ಇವರು ಸೇರಿ ನಿಮಗೆ ಕನ್ವಿನ್ಸ್ ಮಾಡೋದಕ್ಕೆ ನೋಡಬಹುದು ಮಾಡಿ ಅನ್ನೋದು. ಉದಾಹರಣೆಗೆ ಈ ಒಂದು ವ್ಯಕ್ತಿಗೆ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಆ್ಯಂಡ್ ನಿಮ್ಮ ಮನೇಲಿರೋ ಒಬ್ಬರು ವಯಸ್ಕರ ವುಮೆನ್ ಯಾರಿರ್ತಾರೋ, ಹೆಂಗಸರು ಯಾರಿರ್ತಾರೋ ಅವರಿಂದ ಇವರು ನಿಮಗೆ ಒಂದು ಕೆಲಸ ಮಾಡಿಸ್ಲಿಕ್ಕೆ ಹೇಳಬಹುದು. ನನಗೆ ಗೊತ್ತವರು, ನನಗೆ ಪರಿಚಯ ಇದ್ದಾರೆ, ಒಳ್ಳೆಯವರು, ಬಟ್ ನಿಮಗೆ ಅವರು ಸ್ಟ್ರೇಂಜರ್ ಇರ್ಬೋದು. ಓಕೆ, ಸೊ ತುಂಬ ಹುಷಾರಾಗಿರಿ. ಫ್ಯಾಮಿಲಿ ಏನಾರ ನಿಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ, ಅಥವಾ ಮದುವೆನೇ ಇರಬಹುದು, ಎಂಗೇಜ್ಮೆಂಟೇ ಇರ್ಬೋದು, ಹುಷಾರಾಗಿರಿ. ಓಕೆ, ಸೊ ಮೊದಲನೇ ವಾರ ಯಾವ ಡಿಸಿಷನ್ಸ್ನೂ ತೊಗೊಳಕ್ಕೆ ಹೋಗಬೇಡಿ. ಸೊ ಎರಡನೇ ವಾರ ಸಿನ್ಸಿಯರ್ ವಿಶ್ ವಿಲ್ ಬಿ ಗ್ರ್ಯಾಂಟೆಡ್ ಅಂತ ಬರ್ತಾ ಇದೆ. ಸೊ ಎರಡನೇ ವಾರದಲ್ಲಿ ನಿಮ್ಮ ವಿಶಸ್ ನೀವು ಏನಾರ ಕೇಳ್ಕೊಂಡಿದ್ರೆ ಖಂಡಿತ ಅದು ಗ್ರ್ಯಾಂಟ್ ಆಗ್ತಾ ಇದೆ. ಸೊ ನೋಡೋಣ ವಾಟ್ ಈಸ್ ದಿಸ್ ಅಂತ. ಓಕೆ, ಸೊ ನಿಮ್ಮ ಬಗ್ಗೆ ಯಾರೆಲ್ಲ ಗಾಸಿಪ್ ಮಾಡಿದ್ರು ಅವ್ರ ಬಗ್ಗೆ ನಿಮಗೆ ಗೊತ್ತಾಗತ್ತೆ. ಆ್ಯಂಡ್ ಪ್ರಾಬಲಿ ಯಾರೇ ಗಾಸಿಪ್ ಮಾಡಿದ್ರು ನಿಮ್ಮದೇ ಒಂದು ಅಥಾರಿಟಿ ಹಿಡ್ತಾ ಇರುತ್ತೆ. ಓಕೆ, ಸೊ ಖುಷಿಯಾಗಿರಿ. ಆ್ಯಂಡ್ ನೀವೇನಾರ ಒಂದು ಪೊಸಿಷನ್ಗೋಸ್ಕರ ಒದ್ದಾಡ್ತಿದ್ರಿ, ಅಥವಾ ಒಂದು ಹೈ ಪೊಸಿಷನ್ ಇರ್ಬೋದು, ಅಥವಾ ಒಂದು ಕೆಲಸ ಇರ್ಬೋದು, ಅದಕ್ಕೋಸ್ಕರ ಒದ್ದಾಡ್ತಿದ್ರಿ, ಆ್ಯಂಡ್ ಬೇರೆಯವರ ಗಾಸಿಪ್ಪಿಂದ ಇದು ಹಾಳಾಗ್ತಾ ಇರಬಹುದು. ಬಟ್ ನೀವು ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಬಗ್ಗೆ ಯಾರು ಏನು ಹೇಳಿದ್ರೂ ಬೇರೆ ಅಥಾರಿಟೀಸ್ ಅದನ್ನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆ್ಯಂಡ್ ನಿಮಗೆ ಖಂಡಿತ ಎರಡನೇ ವಾರ ಜಯ ಇದೆ. ಆ್ಯಂಡ್ ತುಂಬ ಜನ ಲೈಫಲ್ಲಿ ರೊಮ್ಯಾನ್ಸ್ ಬರ್ತಾ ಇದೆ. ಓಕೆ, ಸೊ ಮೂರನೇ ವಾರ ಗುಡ್ ನ್ಯೂಸ್ ಇದೆ. ಸೊ ನೋಡೋಣ ಮೂರನೇ ವಾರ ಗುಡ್ ನ್ಯೂಸ್ ಏನಕ್ಕಿದೆ. ಓಕೆ, ಮೂರನೇ ವಾರ ಗುಡ್ ನ್ಯೂಸ್ ಏನಕ್ಕೆ ಇದೆ ಅಂದರೆ, ಯಾರೆಲ್ಲ ಶತ್ರುಗಳು ನಿಮ್ಮನ್ನು ಹಾಳು ಮಾಡೋದಕ್ಕೆ, ನಿಮ್ಮನ್ನು ಸಿಕ್ಸಾಕೋದಕ್ಕೆ, ಅಥವಾ ನಿಮ್ಮನ್ನು ಕಂಪ್ಲೀಟಾಗಿ ನೀವು ನಿರಾಶರಾಗಿ ನೋಡಬೇಕು, ನಿಮ್ಮನ್ನು ಸೋತೋಗಿರೋರ ಥರ ನೋಡಬೇಕು ಅಂತ ಭಾವಿಸ್ತಾ ಇದ್ರು, ನಿಮ್ಮನ್ನು ಯಾವುದೋ ಒಂದ್ರಲ್ಲಿ ಸಿಕ್ಸಾಕಿ ಖುಷಿ ಪಡೋದಕ್ಕೆ ನೋಡ್ತಿದ್ರು, ಅವ್ರದ್ದೆಲ್ಲರಿಗೂ ಪರಾಜಯ ಆಗುತ್ತೆ. ಆ್ಯಂಡ್ ಲಕ್ ನಿಮ್ಮ ಕಡೆ ಇರುತ್ತೆ. ಸೊ ಪ್ರಾಬಬಲಿ ಏನೋ ಒಂದು ರಿಸ್ಕನ್ನು ದೇವರು ನಿಮ್ಮನ್ನು ದೊಡ್ಡ ಮಟ್ಟದಲ್ಲಿ ಕಾಪಾಡ್ತಾ ಇದ್ದಾನೆ. ನಿಮಗೆ ಗುಡ್ ಲಕ್ ಇರೋ ಕಾರಣ ನೀವು ಬಚಾವ್ ಆಗ್ತಾ ಇದ್ದೀರಾ ಮೂರನೇ ವಾರ. ಆ್ಯಂಡ್ ಆ ನ್ಯೂಸ್ ನಿಮಗೆ ತುಂಬ ಕ್ಲಿಯರಾಗಿ ಗುಡ್ ನ್ಯೂಸ್ ಥರ ಚೇಂಜ್ ಆಗ್ತಾ ಇದೆ. ಏನೇ ನೆಗೆಟಿವ್ ನಿಮಗೆ ಬರ್ತಾ ಇದ್ರು ಅದು ಪಾಸಿಟಿವ್ಗೆ ಚೇಂಜ್ ಆಗ್ತಾ ಇದೆ. ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಗಾಸಿಪ್ ಮಾಡೋರು, ನಿಮ್ಮ ಬೆನ್ನ ಹಿಂದೆ ಕೆಲಸ ಮಾಡೋರು, ಅಥವಾ ನಿಮ್ಮನ್ನು ಹಾಳು ಮಾಡೋದಕ್ಕೆ ನೋಡ್ತಾ ಇರೋರು ಉಲ್ಟಾ ನಿಮಗೆಲ್ಲ ಒಳ್ಳೆಯದನ್ನು ತಂದುಕೊಡ್ತಾ ಇದ್ದಾರೆ. ನಿಮ್ಮಲ್ಲಿರೋ ಬ್ಲಾಕೇಜಸ್ನ ತೆಗೆದು ಹಾಕ್ತಾ ಇದ್ದಾರೆ. ಸೊ ಗುಡ್ ನ್ಯೂಸ್ ಅಲ್ಲಿದೆ. ಓಕೆ, ಸೊ ಮೂರನೇ ವಾರ ವಲ್ಚರ್ ಇದೆ. ನೀವು ಇಲ್ಲಿ ಬೇಜಾರಾಗಬೇಡಿ. ಸೊ ಎಲ್ಲರ ಲೈಫಲ್ಲೂ ಇರ್ತಾರೆ. ಓಕೆ, ಡಿಪ್ರೆಷನ್, ಆಂಗ್ಸೈಟಿ, ವರಿ ದಟ್ ಸಮ್ವನ್ ಈಸ್ ಅಗೇನ್ಸ್ಟ್ ಯು. ಸೊ ಯಾರ ಜೊತೆನೋ ಹಂಚ್ಕೊಂಡಿರ್ತೀರ, ಯಾರ ಜೊತೆ ಪ್ರೀತಿಯಿಂದ ಇರ್ತೀರ, ಅವರು ನಿಮ್ಮ ಅಗೇನ್ಸ್ಟ್ ಇದ್ದಾರೆ ಅಂದರೆ ಯಾರಿಗೇ ಆಗಲಿ ತುಂಬ ಬೇಜಾರಾಗೇ ಆಗುತ್ತೆ. ಬಟ್ ದಯವಿಟ್ಟು ಆ ರೀತಿ ಇರಬೇಡಿ. ಓಕೆ, ಬಿಕಾಸ್ ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಸೊ ಡಿಫಿಕಲ್ಟ್ ಪಾರ್ಟ್ ಈಸ್ ಓವರ್. ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ನಿಮ್ಮ ಲೈಫಲ್ಲಿ ರೇನ್ಬೋ ಬಂದಿದೆ. ಸೊ ಮಳೆ ಬಿಲ್ಲು ಎಲ್ಲ ಟೈಮಲ್ಲಿ ಬರೋದಿಲ್ಲ, ಆ ಒಂದು ಸ್ಪೆಸಿಫಿಕ್ ಟೈಮಿಂಗ್ಸಲ್ಲಿ ಬರುತ್ತೆ ಅಲ್ವಾ? ಸೊ ಆ ಮಳೆ ಬಿಲ್ ಬಂದಿದೆ ಅಂದರೆ ದಯವಿಟ್ಟು ಅದನ್ನು ಖುಷಿಯಿಂದ ಆಚರಣೆ ಮಾಡಿ. ಯಾರು ನೀವು ಅಗೇನ್ಸ್ಟ್ ಇದ್ದಾರೋ ತಲೆನೇ ಕೆಡ್ಸ್ಕೊಬೇಡಿ.
ಆರಾಮಾಗಿ ಖುಷಿಯಾಗಿ ನಿಮ್ಮ ಜೀವನನ ತಗೊಂಡು ಹೋಗಿ. ಆ್ಯಂಡ್ ಎಲ್ಲ ಪೈಲಲ್ಲೂ ಹೇಳೋದಿಷ್ಟೇ, ನಿಮ್ಮನ್ನು ನೀವು ಪ್ರೊಟೆಕ್ಟೆಡ್ ಆಗಿ ಇಟ್ಕೊಳ್ಳಿ ಅಷ್ಟೇ. ಆ್ಯಂಡ್ ಲ್ಯಾಬ್ರಡೋರೈಟ್ ಈಸ್ ಅ ಸ್ಟೋನ್ ಫಾರ್ ಪ್ರೊಟೆಕ್ಷನ್. ಸೊ ಆದಷ್ಟು ನಿಮ್ಮನ್ನು ನೀವು ಪ್ರೊಟೆಕ್ಟೆಡ್ ಆಗಿ ಇಟ್ಕೊಳ್ಳಿ. ಬಿಕಾಸ್ ಎಲ್ಲವೂ ನಿಮಗೆ ಪಾಸಿಟಿವ್ ಆಗಿ ಚೇಂಜ್ ಆಗ್ತಾಯಿದೆ. ಅದನ್ನು ಹಾಳು ಮಾಡೋದಕ್ಕೆ ತುಂಬ ಜನ ಇರ್ತಾರೆ. ಸೊ ನಿಮಗೆ ನೀವೇ ಇಲ್ಲಿ ಆ್ಯಂಗ್ಸೈಟಿಗೆ, ಡಿಪ್ರೆಷನ್ಗೆ ತಳ್ಳಿದ್ರೆ ಉಳಿಸೋರು ಯಾರು? ಸೊ ಪ್ಲೀಸ್ ಆ ಒಂದು ಝೋನಿಗೆ ಹೋಗಲೇಬೇಡಿ. ಓಕೆ, ಓಕೆ. ರಿಲೇಷನ್ಶಿಪ್ಸ್, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಫೈಲ್ ನಂಬರ್ 3, ರಿಲೇಷನ್ಶಿಪ್ಸ್, ವಿಕ್ಟ್ರಿ. ಓಕೆ, ಡಿಫೆಂಡ್ ಯೋರ್ ಸೆಲ್ಫ್. ಯು ನೀಡ್ ಟು ಡಿಫೆಂಡ್ ಯೋರ್ ಸೆಲ್ಫ್. ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಎಲ್ಲ ಚೆನ್ನಾಗಿ ಆಗ್ತಿರುತ್ತೆ. ಓಕೆ, ಏನೆಲ್ಲ ಕೆಟ್ಟ ಘಟನೆಗಳಾಯಿತು, ಕಹಿ ಘಟನೆ ಆಯಿತು, ನಿಮ್ಮ ಬಗ್ಗೆ ಯಾರು ಗಾಸಿಪ್ ಮಾಡೋದು, ನಿಮ್ಮ ಬಗ್ಗೆ ಯಾರು ತಂದಿಟ್ಟು ಮಜಾ ನೋಡೋದು, ಇದೆಲ್ಲವೂ ಶೂನ್ಯ ಆಗ್ತಾಯಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಇದನ್ನು ಮತ್ತೆ ಹಾಳು ಮಾಡೋದಕ್ಕೆ ಜನ ನೋಡಬಹುದು. ಈವನ್ ತಂದೆ ಮಕ್ಕಳ ಮಧ್ಯೆ ತಂದಿಟ್ಟು ನೋಡಿ ಮಜಾ ನೋಡಿರ್ಬೋದು, ತಾಯಂದಿರ ಮಧ್ಯದಲ್ಲಿ ತಂದು ಮಜಾ ನೋಡಿರ್ಬೋದು, ಇರುತ್ತಾರೆ ಅಂಥ ಮನಸ್ಥಿತಿಯವರು ಇರ್ತಾರೆ. ಬಟ್ ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ಚೆನ್ನಾಗಿದೆ. ಓಕೆ, ಖುಷಿಯಾಗಿರಿ ಅಷ್ಟೇ. ನೀವು ಡಿಫೆಂಡ್ ಮಾಡೋದಕ್ಕೆ ಒಂದೇ ಟೆಕ್ನಿಕ್ ಏನಂದರೆ ಕೋಪನ ಪಕ್ಕಕ್ಕಿಡಿ, ನೀವು ತಾನಾಗಿ ಡಿಫೆಂಡ್ ಆಗ್ತೀರ. ಸುಮ್ಮನಿರಿ, ಕೋಪ ಮಾಡ್ಕೊಬೇಡಿ. ಯಾರು ನಿಮ್ಮ ವಿರುದ್ಧ ಇದ್ದಾರೆ, ಯಾರು ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾಯಿದ್ದಾರೆ, ಯಾರು ಏನು ಮಾಡ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ಕೋಪನ ನೀವು ಎಷ್ಟು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತೀರಾ ಅಷ್ಟೇ ಒಳ್ಳೆಯದು ನಿಮಗೆ. ಓಕೆ, ಸೊ ನಿಮ್ಮ ಕೆರಿಯರ್, ಜಾಬ್, ಬಿಸ್ನೆಸ್ ಏನಿದೆ ಅನ್ನೋದನ್ನು ನೋಡೋಣ. ಮೈ ಗಾಡ್. ಸೊ ಕೆರಿಯರ್, ಜಾಬ್, ಬಿಸ್ನೆಸ್ ಏನೇ ಇರಿದ್ರೂ ತುಂಬ ಒಳ್ಳೆಯ ಬಿಗಿನಿಂಗ್ಸ್ ಬರ್ತಾ ಇದೆ. ನೀವು ಒಂದು ಹೊಸ ರೀತಿಯಲ್ಲಿ ನಿಮ್ಮ ಜೀವನನ ನೋಡ್ತಾ ಇದ್ದೀರಾ, ನಿಮ್ಮ ಕೆರಿಯರ್ನ ನೋಡ್ತಾ ಇದ್ದೀರಾ, ನಿಮ್ಮ ಜಾಬ್ನ ನೋಡ್ತಾ ಇದ್ದೀರಾ. ಖಂಡಿತ ನಿಮಗೆ ಗಿಫ್ಟ್ಸ್ಗಳು ಬರ್ತಾ ಇದೆ. ಪ್ರಾಬಲಿ ನಿಮ್ಮ ಲೈಫಿಂದ ಏನೋ ಒಂದು ಎಕ್ಸಿಟ್ ಆಗಿರಬಹುದು. ಅದು ನಿಮ್ಮ ಒಳ್ಳೆಯದಕ್ಕೆ, ಬಿಕಾಸ್ ಅದು ಕೆಟ್ಟದಿತ್ತು, ಅದು ನಿಮ್ಮ ಲೈಫಿಂದ ಹೋಯಿತು. ಓಕೆ, ಏನು ಒಳ್ಳೆಯದಿದೆಯೋ ಅದು ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮಗೆ ಬರ್ದಿರೋ ಖಜಾನೆ ನಿಮಗೆ ಸಿಗ್ತಾ ಇದೆ. ಸೊ ನಿಮ್ಮ ಕೆರಿಯರು ಚೆನ್ನಾಗಿದೆ, ಫೋಕಸ್ ಮಾಡಿ. ಓಕೆ, ನಿಮ್ಮ ಹೆಲ್ತ್ ನೋಡೋಣ. ಡಿಸೆಂಬರ್ ತಿಂಗಳು ಪಾಯ್ ನಂಬರ್ 3, ಈಶ್ವರ ಹೆಲ್ತ್, ಪಾಯ್ ನಂಬರ್ 3, ಹೆಲ್ತ್. ಹೆಲ್ತ್ ಪ್ರಾಡಕ್ಟ್ಸ್ ಮೇಲೆ ತುಂಬ ಜಾಸ್ತಿ ದುಡ್ಡನ್ನು ಖರ್ಚು ಮಾಡಬೇಡಿ. ಓಕೆ, ಆದಷ್ಟು ವಾಕಿಂಗ್ ಮಾಡಿ. ಆದಷ್ಟು ನೀವು ನೇಚರಲ್ಲಿ ಎಷ್ಟು ವಾಕಿಂಗ್ನ ಮಾಡ್ತೀರಾ, ಅಥವಾ ನೀರು ಕುಡಿತೀರಾ, ಅಥವಾ ಒಳ್ಳೊಳ್ಳೆ ಫ್ರೆಶ್ ಫ್ರೂಟ್ಸ್ನ ತಿಂತೀರಾ, ತುಂಬ ಒಳ್ಳೆಯದು. ತುಂಬ ಏನೇನೋ ತೊಗೊಂಡು ಬಂದು ಇಟ್ಕೊಳ್ಳೋದು, ಸ್ಟೋರ್ ಮಾಡ್ಕೊಳ್ಳೋದು, ಇದು ಹೆಲ್ತಿ ಅದು ಹೆಲ್ತಿ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಯು ವಿಲ್ ಲೂಸ್ ಮನಿ. ಯಾರೋ ಒಬ್ಬರು ಏನೋ ಪ್ಯಾಕೇಜ್ ಕೊಡ್ತಾ ಇದ್ದಾರೆ ಒಳ್ಳೆಯದು ಅಂತ ಹೋಗಿ ದುಡ್ಡನ್ನು ಹಾಳು ಮಾಡ್ಕೊಬೇಡಿ. ಓಕೆ, ಸೊ ಆ ಪ್ರಾಡಕ್ಟ್ಸು, ಈ ಪ್ರಾಡಕ್ಟ್ಸು, ಹೆಲ್ತಿಗೆ ಈ ಪ್ರಾಡಕ್ಟ್ಸು, ದಯವಿಟ್ಟು ಆ ಒಂದು ಇದಕ್ಕೆ ಡಿಸೆಂಬರ್ ತಿಂಗಳು ಬೀಳಬೇಡಿ. ಓಕೆ, ನೀವು ಎಷ್ಟು ಚೆನ್ನಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಬೆರಿತೀರಾ, ಖುಷಿಯಾಗಿರ್ತೀರಾ, ಅದೇ ನಿಮ್ಮ ಹೆಲ್ತ್ ಚೆನ್ನಾಗಿ ಮಾಡುತ್ತೆ. ಓಕೆ, ಸೊ ನಿಮ್ಮ ಗೈಡೆನ್ಸ್ ಏನಿದೆ ನೋಡೋಣ. ಡಿಸೆಂಬರ್ ತಿಂಗಳು. ಸೊ ಡಿಸೆಂಬರ್ ತಿಂಗಳು ನಿಮ್ಮ ಲೈಫಲ್ಲಿ ಆಲ್ರೆಡಿ ಇಲ್ಲಿ ತುಂಬ ಸತಿ ಬಂದಿದೆ. ನಿಮಗೆ ಪ್ರೀಷಿಯಸ್ ಗಿಫ್ಟ್ ಬರ್ತಾ ಇದೆ, ಅಥವಾ ನೀವು ಯಾರಿಗಾರ ಕೊಡ್ತೀರಾ ಅನ್ನೋದು. ಬಟ್ ಇಲ್ಲಿ ಗ್ರೇಟ್ ಪರ್ಸನ್ ಸಾರೋ ಕೂಡ ಇದೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಕಷ್ಟ ಇಲ್ಲ ಅಂದರೆ ಯಾರ ಜೀವನನೂ ಅಷ್ಟು ಚೆನ್ನಾಗಿ ಅನುಭವಿಸೋದಕ್ಕೆ ಆಗೋದಿಲ್ಲ. ಕಷ್ಟವೂ ಇರಬೇಕು, ಸುಖವೂ ಇರಬೇಕು. ಸೊ ಅದನ್ನು ನೀವು ಅರ್ಥ ಮಾಡ್ಕೊಂಡು ಮುಂದೆ ನಡೆದ್ರೆ ಯಾರೂ ನಿಮ್ಮನ್ನು ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಪಾಠಗಳು ನಿಮಗೆ ದೇವರು ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ, ನೀವು ಮನುಷ್ಯರಾಗಿ ಇರೋದಕ್ಕೆ, ನಿಮ್ಮಲ್ಲಿ ಒಳ್ಳೆತನ ಉಳಿಲಿ ಅನ್ನೋ ಕಾರಣಕ್ಕೆ ಪರೀಕ್ಷೆಗಳನ್ನು ಕೊಡ್ತಾ ಇದ್ದಾರೆ. ಓಕೆ,
ಸೊ ದ ಲಾಂಗ್ ಜರ್ನಿ ಇದರ್ ಫಿಸಿಕಲ್ ಆರ್ ಮೆಂಟಲ್ ವಿಲ್ ಲೀವ್ ಯು ವೈಸರ್ ಅಟ್ ದ ಎಂಡ್. ಕೊನೆಗೊಂದಿನ ಈ ಒಂದು ಲೈಫಿನ ಒಂದು ಆಟೋಬಯೋಗ್ರಫಿ ಬರಿಬೋದು ನೀವು, ಜೀವನ ಚರಿತ್ರೆ ಬರೀಬಹುದು ನೀವು. ಆ್ಯಂಡ್ ಆ ಜೀವನ ಚರಿತ್ರೆಗಳಲ್ಲಿ ನೀವೇನಾರ ಎಕ್ಸ್ಪ್ಲೇನ್ ಮಾಡಿದ್ರೆ ಬಹುಶಃ ಅದು ಬೇರೆಯವರಿಗೂ ಕೂಡ ಅದು ಪ್ರೇರಣೆ ಆಗಬಹುದು. ಸೊ ದಯವಿಟ್ಟು ಏನೆಲ್ಲ ಕೆಟ್ಟದಾಗ್ತಾ ಇದೆಯೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಡೀಲಿ ಅಂತ ಹೇಳಿ ಆ್ಯಂಡ್ ನೀವು ನಡೀರಿ. ಓಕೆ. ರಿಲೇಷನ್ಶಿಪ್ಸ್. ದಯವಿಟ್ಟು ರಿಲೇಷನ್ಶಿಪ್ಸಲ್ಲಿ ಕಣ್ಣು ಮುಚ್ಕೊಂಡಿರಬೇಡಿ, ಆ್ಯಕ್ಷನ್ಸ್ನ ತಗೊಳ್ಳಿ. ನಿಮ್ಮನ್ನು ಯಾರು ಯಾವ ಥರ ನೋಡ್ತಾ ಇದ್ದಾರೋ ಅದು ಇಂಪಾರ್ಟೆಂಟ್ ಅಲ್ಲ, ನೀವೇನು ಅನ್ನೋದು. ಓಕೆ. ಸೊ ನೀವು ರಾಣಿ ಅಲ್ಲ ಮಹಾರಾಣಿ, ನೀವು ರಾಜ ಅಲ್ಲ ಮಹಾರಾಜ. ಆ ಕ್ಲಾರಿಟಿನ ನಿಮ್ಮಲ್ಲಿ ನೀವು ತಂದ್ಕೊಂಡ್ರೆ ನಿಮ್ಮ ರಿಲೇಷನ್ಶಿಪ್ಸಲ್ಲಿ ಯಾವುದೇ ರೀತಿಯ ಒಂದು ಇದಿರೋದಿಲ್ಲ. ಆ್ಯಂಡ್ ಇಫ್ ಅಟ್ ಆಲ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇದ್ದರೆ ದಯವಿಟ್ಟು ಕ್ಲಿಯರಾಗಿ ಡಿಸಿಷನ್ಸ್ನ ತಗೊಳ್ಳಿ. ನಿಮಗೆ ಥರ್ಡ್ ಪಾರ್ಟಿ ಬಗ್ಗೆ ಗೊತ್ತಾಗಿದೆ, ಕ್ಲಿಯರಾಗಿ ಡಿಸಿಷನ್ಸ್ನ ತಗೊಳ್ಳಿ. ಬಿಕಾಸ್ ನೀವು ಅದನ್ನು ಎಷ್ಟು ಇದು ಮಾಡ್ತೀರೋ ಅದು ಅಷ್ಟೇ ಬೆಳೀತಾ ಹೋಗುತ್ತೆ. ನೀವು ಅದರ ವಿರುದ್ಧವಾಗಿ ನಿಂತ್ರಿ ಅಂದರೆ ಖಂಡಿತ ಅದನ್ನು ಸೋಲಿಸಿ ನೀವು ಸ್ಟಾರ್ ಆಗ್ತೀರ. ಓಕೆ. ಸೊ ಪ್ಲೀಸ್ ರಿಲೇಷನ್ಶಿಪ್ಸಲ್ಲಿ ನಿಮ್ಮ ಜಾಗ ಯಾವುದು ಅನ್ನೋದನ್ನು ನೀವು ಫಸ್ಟ್ ಡಿಸೈಡ್ ಮಾಡಿ. ಫೈಲ್ ನಂಬರ್ 3. ಈಶ್ವರ, ಏಂಜಲ್ಸ್, ಯೂನಿವರ್ಸ್ ದಯವಿಟ್ಟು ಫೈಲ್ ನಂಬರ್ 3 ಸಾಯಿಬಾಬಾ ಅವರ ಮೆಸೇಜ್ ಏನಿದೆ ಡಿಸೆಂಬರ್ ತಿಂಗಳು. ಧ್ವನಿ. ಬರ್ನ್ ಆಲ್ ಯೋರ್ ವರೀಸ್, ಫಿಯರ್ಸ್, ಆ್ಯಂಗರ್, ಹರ್ಟ್ಸ್, ಜೆಲಸಿ ಆ್ಯಂಡ್ ಡಿಸೀಸ್ ಇನ್ ಮೈ ಧ್ವನಿ. ನೀವು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಬೇಡಿ, ಕೋಪ ತೋರ್ಸೋಕ್ಕೆ ಹೋಗಬೇಡಿ, ಸಿಟ್ಟು ತೋರ್ಸೋಕ್ಕೆ ಹೋಗಬೇಡಿ. ಸೊ ಆಲ್ರೆಡಿ ನಾನು ಹೇಳಿರೋ ಥರ ನಿಮ್ಮ ಕೋಪನ ನೀವು ಕಂಟ್ರೋಲಲ್ಲಿ ಇಟ್ಕೊಬೇಕು. ಆ್ಯಂಡ್ ಇಲ್ಲಿ ಸಾಯಿಬಾಬಾ ಏನು ಇರ್ತದೆ ಅಂದರೆ ಇದನ್ನೆಲ್ಲ ನನ್ನ ಧ್ವನಿಗೆ, ಅಂದರೆ ಎಲ್ಲ ನೆಗೆಟಿವ್ ಪಾಯಿಂಟ್ಸ್ ನಿಮ್ಮಲ್ಲಿ ಏನಾರು ಇತ್ತು ಅಂದರೆ ಅದನ್ನು ಧ್ವನಿಗೆ ಹಾಕಿ, ಈ ಒಂದು ಭಯ ನಾನು ನೋಡ್ಕೊತೀನಿ. ಸೊ ಇಷ್ಟ ಆಶ್ವಾಸನೆ ಇದೆ ಅಂದಮೇಲೆ ದಯವಿಟ್ಟು ನೀವು ಈ ಥರ ನಿರಾಶ್ರಿತರಾಗಿರೋದು ಕಾರಣನ ಇಲ್ಲ. ಓಕೆ. ಏನೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ನಿಮ್ಮ ಪರ ಆಗ್ತಾಯಿದೆ ರಿಲೇಷನ್ಶಿಪ್ಸಲ್ಲಿ, ದಯವಿಟ್ಟು ಅದನ್ನು ತುಂಬ ಸ್ಟ್ರಾಂಗಾಗಿ ತಗೊಳ್ಳಿ, ಹೆದರಬೇಡಿ. ನಿಮಗೆ ಗೊತ್ತಿಲ್ಲ ಎಷ್ಟು ಸಪೋರ್ಟ್ ಇದೆ ಅಂತ ನಿಮಗೆ. ಓಕೆ. ಡಿವೈನ್ ಸಪೋರ್ಟ್ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಡಿವೈನ್ ಸಪೋರ್ಟ್ ಸ್ಟ್ರಾಂಗ್ ಆಗಿದ್ದಾಗ ಎಲ್ಲಿಂದನಾರ ಮನುಷ್ಯ ಬರ್ತಾನೆ ಹೆಲ್ಪ್ ಮಾಡೋದಕ್ಕೆ, ಯಾವ ರೂಪದಲ್ಲಾರ ಬರ್ತಾರೆ. ಓಕೆ. ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ನಿಮಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ.